ಲೆಕ್ಕಾಚಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಭಾರೀ ಮಟ್ಟದಲ್ಲಿ ಕಾವೇರಿದೆ. ಘಟಾನುಘಟಿ ನಾಯಕರಿಂದ ಮತಬೇಟೆ ಕೂಡ ಬಿರುಸಾಗಿ ಸಾಗಿದೆ. ಅತಿರಥರು ಕಾಲಿಗೆ ಚಕ್ರ ಕಟ್ಕೊಂಡಂತೆ ಮತದಾರ ಪ್ರಭುಗಳ ಮನವೊಲಿಸೋದಕ್ಕೆ ನಿರತರಾಗಿದ್ದಾರೆ. ಕಣದಲ್ಲಿರುವ ಅಭ್ಯರ್ಥಿಗಳಂತೂ ಬಿರುಸಿನ ಪ್ರಚಾರದಲ್ಲೂ ಕೂಡ ತೊಡಗಿದ್ದಾರೆ. ಸೂಕ್ತ ಅಭ್ಯರ್ಥಿ ಯಾರಾಗಬೇಕು, ಮತದಾರರಿಗೆ ಜಾಗೃತಿ ಮೂಡಿಸುವ ಪ್ರಯತ್ನವನ್ನ ನಿಮ್ಮ ಜಿ ಕನ್ನಡ ನ್ಯೂಸ್ ನಡೆಸ್ತಾ ಇದೆ. ಕ್ಷೇತ್ರದ ಸಮಗ್ರ ಪರಿಚಯ, ಇತಿಹಾಸ, ಕ್ಷೇತ್ರ ವ್ಯಾಪ್ತಿಯಲ್ಲಿರುವ ಸವಾಲುಗಳೇನು, ಸಮಸ್ಯೆಗಳೇನು, ಈ ಹಿಂದೆ ಗೆದ್ದ ಸಂಸತ್ ಸದಸ್ಯರ ಸಾಧನೆಯನ್ನ ಓರೆಗೆ ಹಚ್ಚೋದು, ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆಲುವು ಮತ್ತು ಸೋಲಿಗೆ ಜಾತಿವಾರು ಮತಗಳು ಹೇಗೆ ಪ್ರಭಾವ ಬೀರುತ್ತೆ, ಕ್ಷೇತ್ರದಲ್ಲಿನ ನಿರ್ಣಾಯಕ ಅಂಶಗಳು, ಕ್ಷೇತ್ರದ ಭೌಗೋಳಿಕ ಹಿನ್ನೆಲೆ ಏನು, ಗೆಲುವಿಗೆ ಮತದಾರರ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ನಿಮ್ಮ ಮುಂದಿಡುವಂತಹ ಕಾರ್ಯಕ್ರಮವೇ ಕ್ಷೇತ್ರ ಪರಿಚಯ. ವೀಕ್ಷಕರೇ, 2008ರ ಹಿಂದೆ ಬೆಂಗಳೂರಿನಲ್ಲಿ ಇದ್ದಿದ್ದು 2 ಕ್ಷೇತ್ರ, ಉತ್ತರ ದಕ್ಷಿಣ. 2008ರಲ್ಲಿ ಕ್ಷೇತ್ರ ಮರುವಿಂಗಡಣೆ ಆದ ಸಂದರ್ಭದಲ್ಲಿ ತದನಂತರದಲ್ಲಿ 2009ರಿಂದ ಬೆಂಗಳೂರು ಸೆಂಟ್ರಲ್ ಕೇಂದ್ರ, ಇದನ್ನ ಮಿನಿ ಇಂಡಿಯಾ ಅಂತಾನೆ ಕರೀಬಹುದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಪ್ರಭಾವ, ಎಲ್ಲ ರೀತಿಯಾದಂತಹ ನಾನಾ ಜಾತಿ ಭಾಷೆಯ ಜನ ಇಲ್ಲಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ಈ ಬೆಂಗಳೂರು ಕೇಂದ್ರದ ಅಧಿಕಾರದ ಚುಕ್ಕಾಣಿಯನ್ನ ಬಿಜೆಪಿ ಸತತವಾಗಿ ಹಿಡ್ಕೊಂಡು ನಡೆಸ್ಕೊಂಡು ಬಂದಿದೆ. ಅಂದ್ರೆ ಹ್ಯಾಟ್ರಿಕ್ ಗೆಲುವು. PC ಮೋಹನ್ 2009ರಲ್ಲಿ ಕಂಟೆಸ್ಟ್ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಸೋಲನ್ನೇ ಅನುಭವಿಸಿಲ್ಲ. 3 ಬಾರಿ ಗೆದ್ದು ಬೀಗಿದ್ದಾರೆ. ಹ್ಯಾಟ್ರಿಕ್ ಗೆಲುವು ಸಾಧಿಸಿರುವಂತಹ PC ಮೋಹನ್ ಈ ಬಾರಿ ಕೂಡ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಮೊದಲ ಬಾರಿಗೆ ಖಾತೆ ತೆಗಿತೀವಿ ಅಂತ ಕಾಂಗ್ರೆಸ್ ಕೂಡ ಹಾತೊರಿತಾ ಇದ್ದಾರೆ. ನಾಡಿನ ಶಕ್ತಿ ಕೇಂದ್ರ ವಿಧಾನಸೌಧ ಸುತ್ತ ವ್ಯಾಪಿಸಿಕೊಂಡಿರುವ ಬೆಂಗಳೂರು ಕೇಂದ್ರ ಲೋಕಸಭಾ ಅಧಿಪತಿ ಯಾರು ಅನ್ನೋ ಕುತೂಹಲ ಹೆಚ್ಚಾಗಿದೆ. ರಾಜಕೀಯ ವಿಶ್ಲೇಷಕರ ಲೆಕ್ಕಾಚಾರವೇ ತಲೆ ಕೆಳಗೆ ಮಾಡುವಂತಹ ಫಲಿತಾಂಶ ನೀಡೋ ಅನೇಕ ಕ್ಷೇತ್ರಗಳಿವೆ. ಅಂತಹ ಕ್ಷೇತ್ರಗಳಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂತಹ ಕ್ಷೇತ್ರವೇ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಜಾತಿ, ಧರ್ಮ, ಭಾಷೆ ಎಲ್ಲವೂ ಕೂಡ ಮೀರಿ ಫಲಿತಾಂಶ ನೀಡ್ತಾ ಬಂದಿದೆ. ಈ ಬಾರಿಯೂ ಅಂತಹ ಕೌತುಕ ಬೆಂಗಳೂರು ಕ್ಷೇತ್ರ ಅಂದ್ರೆ ಕೇಂದ್ರದಲ್ಲಿ ಕಾಪಾಡಿಕೊಂಡಿದೆ. ಬಿಜೆಪಿ ಹಾಲಿ ಸಂಸದರಾದಂತಹ PC ಮೋಹನ್ ಮತ್ತೊಮ್ಮೆ ಜಯ ದಾಖಲಿಸೋದಕ್ಕೆ ಕಸರತ್ತು ಆರಂಭಿಸಿದ್ರೆ, ಇತ್ತ ಕಾಂಗ್ರೆಸ್ ಮನ್ಸೂರ್ ಅಲಿ ಖಾನ್ ಅವರನ್ನ ಸ್ಪರ್ಧಿಯಾಗಿ ಕಣಕ್ಕಿಳಿಸಿದೆ. ಹಳೆ ಹುಲಿ ಎದುರು ಹೊಸ ಹುಲಿ ಹೇಗೆ ಕಾದಾಡುತ್ತೆ ಅನ್ನೋ ಪ್ರಶ್ನೆ ಈಗ ನಮ್ಮ ಮುಂದೆ ಎದುರಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರದ ಒಂದಷ್ಟು ಪರಿಚಯವನ್ನು ಕೂಡ ನಾವು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಇದೇ ಸಂದರ್ಭದಲ್ಲಿ. ಎಸ್, 2023 ಅಂದ್ರೆ ಕಳೆದ ವರ್ಷ ನಡೆದಂತಹ ಎಲೆಕ್ಷನ್, ವಿಧಾನಸಭೆ ಅಸೆಂಬ್ಲಿ ಎಲೆಕ್ಷನ್ ಬಹಳ ಕುತೂಹಲ ಕೆರಳಿಸಿತ್ತು. ಅಲ್ಲಿ ಗೆದ್ದು ಬೀಗಿರೋರು ಯಾರು, ಕಾಂಗ್ರೆಸ್ ಎಷ್ಟು ಬೆಂಬಲ, ಶಾಸಕರ ಬೆಂಬಲ ಇದೆ, ಬಿಜೆಪಿಗೆ ಎಷ್ಟಿದೆ ಅನ್ನೋದನ್ನ ಒಂದಷ್ಟು ವಿಚಾರಗಳಿದೆ. ಅದನ್ನ ನಿಮ್ಮ ಮುಂದೆ ಇಟ್ಟುಬಿಡ್ತೀವಿ. ಅದನ್ನು ಕೂಡ ಫಟಾಫಟ್ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬೆಂಗಳೂರು ಕೇಂದ್ರ ಕ್ಷೇತ್ರ ಪರಿಚಯ ಒಂದ್ ಕಡೆ. 2023ರ ಅಸೆಂಬ್ಲಿ ಎಲೆಕ್ಷನ್, ಸರ್ವಜ್ಞ ನಗರ, KJ ಜಾರ್ಜ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 60,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇನ್ನು ಗಾಂಧಿನಗರ, ದಿನೇಶ್ ಗುಂಡೂರಾವ್ ಅವರು ಹಾಲಿ ಮಂತ್ರಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಕೇವಲ 105 ಮತಗಳಿಂದ ಗೆಲುವನ್ನ ಸಾಧಿಸಿದ್ರು. ಇನ್ನು ಚಾಮರಾಜಪೇಟೆ, ಜಮೀರ್ ಅಹಮದ್ ಖಾನ್ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 54,000 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಶಿವಾಜಿನಗರ, ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 23,194 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇನ್ನು ಶಿವಾಜಿನಗರ ರಿಜ್ವಾನ್ ಅರ್ಷದ್ ಆಯಿತು. ಶಾಂತಿನಗರ, NA ಹ್ಯಾರಿಸ್ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ವಿರುದ್ಧ 7,125 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಇದೇ NA ಹ್ಯಾರಿಸ್ ಅವರು. ಇನ್ನು CV ರಾಮನ್ ನಗರ, ರಘು ಬಿಜೆಪಿಯ ಶಾಸಕರಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 16,395 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದರು. ಮಹದೇವಪುರ, ಮಂಜುಳಾ ಲಿಂಬಾವಳಿ ಇದ್ದಾರೆ, ಬಿಜೆಪಿ ಶಾಸಕಿ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 44,508 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದರು. ಇನ್ನು ರಾಜಾಜಿನಗರ, ಸುರೇಶ್ ಕುಮಾರ್ ಇದ್ದಾರೆ, ಬಿಜೆಪಿ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ 16,395 ಮತಗಳ ಅಂತರದಿಂದ
ಗೆಲುವನ್ನ ಸಾಧಿಸಿದರು. ಸೊ ಇವಿಷ್ಟು ಕೂಡ ಬೆಂಗಳೂರು ಕೇಂದ್ರ ಕ್ಷೇತ್ರದ ಪರಿಚಯದಲ್ಲಿ 2023 ಅಸೆಂಬ್ಲಿ ಚುನಾವಣೆಯ ರಿಸಲ್ಟ್ ಏನಾಗಿತ್ತು ಅಂತ. ಯಾಕಂದ್ರೆ 2008 ಕ್ಷೇತ್ರದ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಸ್ತಿತ್ವಕ್ಕೆ ಬರುತ್ತೆ. ಬೆಂಗಳೂರು ಉತ್ತರ ಹಾಗೂ ದಕ್ಷಿಣ ಕ್ಷೇತ್ರದಿಂದ ಕೆಲವು ಕ್ಷೇತ್ರಗಳನ್ನು ವಿಭಜನೆ ಮಾಡಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಸೃಷ್ಟಿಯಾಗುತ್ತೆ. 2009 ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಡಿ ಸಾಂಗ್ಲಿಯಾನ ಸೋಲ್ಕೊಳ್ತಾರೆ. ಆದರೆ ಕೇಸರಿ ಬ್ರಿಗೇಡ್ ಅಭ್ಯರ್ಥಿ PC ಮೋಹನ್ ಗೆಲುವಿನ ನಗೆ ಬೀರ್ತಾರೆ. ಆವತ್ತಿನಿಂದ ಸತತ 3 ಬಾರಿ ಉದ್ಯಮಿ ಕಮ್ ರಾಜಕಾರಣಿಯಾಗಿದ್ದಾರೆ. ಗೆಲುವಿನ ಖುಷಿಯಲ್ಲೇ ಇದ್ದಾರೆ. 9 ತಿಂಗಳ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ 8 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 5, ಬಿಜೆಪಿ 3ರಲ್ಲಿ ಗೆಲುವು ಸಾಧಿಸಿದೆ. ಅಂದ್ರೆ ಈ ಹಿಂದಿನಂತೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ. ಸರ್ವಜ್ಞನಗರ, ಗಾಂಧಿನಗರ, ಚಾಮರಾಜಪೇಟೆ, ಶಿವಾಜಿನಗರ, ಶಾಂತಿನಗರ, ರಾಜಾಜಿನಗರ, CV ರಾಮನ್ ನಗರ ಹಾಗೂ ಮಹದೇವಪುರ ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಅದೇ ಕಾರಣಕ್ಕೆ ಇದನ್ನ ನಾವು ಮಿನಿ ಇಂಡಿಯಾ ಅಂತ ಕರೆಯೋದು. ನಾನು ಈಗಾಗಲೇ ಹೇಳಿದಂತೆ ಅನೇಕ ಭಾಷೆ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಮಜಲುಗಳು, ಒಂಥರ ವೈವಿಧ್ಯತೆಯಲ್ಲಿ ಏಕತೆ ಅಂತೀವಲ್ಲ, ಹಾಗೆ ಬೆಂಗಳೂರು ಕೇಂದ್ರ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಲೋಕಸಭೆ ಅಂದರೆ ಈ ಬೆಂಗಳೂರು ಕೇಂದ್ರ ಲೋಕಸಭೆಯ ಕ್ಷೇತ್ರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಇನ್ಪುಟ್ಸನ್ನು ಕೊಡೋದಕ್ಕೆ ನಮ್ಮ ರಾಜಕೀಯ ಪ್ರತಿನಿಧಿಯಾದಂತಹ ಪ್ರಶೋಭ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶೋಭ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಕೇಂದ್ರ ಅಂತಂದ್ರೆ ನಾನು ಈಗಾಗಲೇ ಒಂದಷ್ಟು ಅಂಶಗಳನ್ನ ಹೇಳಿರೋ ಪ್ರಕಾರ ಹಲವಾರು ಮೇಲಾಟಗಳನ್ನು ನೋಡಿದ್ದೀವಿ. ಬಟ್ ಆದರೆ ಬಿಜೆಪಿ ಒಂದು ಪಾರುಪತ್ಯವನ್ನ ಸಾಧಿಸ್ಕೊಂಡು ಬಂದಿದೆ. ಬಟ್ ಈ ಬಾರಿ ಪ್ರಬಲ ಮಿನಿಸ್ಟ್ರುಗಳು ಕಾಂಗ್ರೆಸ್ ಬೆನ್ನಿಗಿದ್ದಾರೆ. ಶಾಸಕರು ಅನ್ನೋದಕ್ಕಿಂತ ಹೆಚ್ಚಿನ ಶಾಸಕರಿದ್ದಾರೆ. ಒಂದು ಲೋಕಲ್ ಬೆಂಬಲ ಇದೆ ಅನ್ನೋದಕ್ಕಿಂತ ಮಿನಿಸ್ಟರ್ಗಳು ಪಣ ತೊಟ್ಟು ನಿಂತಿದ್ದಾರೆ, ಗೆಲ್ಲಿಸ್ಕೊಂಡು ಬರಬೇಕು ಅಂತ. ಏನು ಹೇಳ್ತೀರಿ? ಈ ಒಂದು ಕಳೆದ ವಿಧಾನಸಭೆ ಚುನಾವಣೆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ವಿಷಯ ಮನವರಿಕೆ ಆಗಿದೆ. ಅದೇನು ಅಂತ ಹೇಳಿದ್ರೆ, ಮುಸ್ಲಿಂ ಮತಗಳು, ಇಸ್ಲಾಂ ಮತಗಳು ಪೋಲರೈಸ್ ಆಗಿದೆ ಅಂತ. ಮುಖ್ಯವಾಗಿ ಕಾಂಗ್ರೆಸ್ಗೆ ಇವ್ರದ್ದು ಒಂದು ವೋಟ್ ಬ್ಯಾಂಕ್ ಏನಿದೆ ಅದು ಅವ್ರಿಗೆ ಭದ್ರ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಆಗಲೇ ನೀವು ಒಂದು ಕ್ಷೇತ್ರದ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೇಳಿದ್ರಿ, ಇದು ಮಿನಿ ಇಂಡಿಯಾ. ಇದರಲ್ಲಿ ಎಷ್ಟು ಹಿಂದೂಗಳಿದಾರೋ ಅದರ ಒಂದು ಗಣನೀಯವಾಗಿ ಒಂದಷ್ಟು ಸ್ಟ್ರಾಂಗ್ ಪರ್ಸೆಂಟೇಜ್ ಆಫ್ ಮುಸ್ಲಿಂ ವೋಟ್ಸು ಆ ಒಂದು ಲೋಕಸಭೆ ಕ್ಷೇತ್ರದಲ್ಲಿ ಬರುತ್ತೆ, ಬೆಂಗಳೂರು ಕೇಂದ್ರ ಲೋಕಸಭೆ ಕ್ಷೇತ್ರದಲ್ಲಿ. ಸೊ ಈ ಒಂದು ನಿಟ್ಟಿನಲ್ಲಿ ಅಷ್ಟು ಪೋಲರೈಸ್ ಆದ್ರೂ ಕೂಡ ಕಳೆದ ಬಾರಿನೂ ಅಲ್ಲಿ ಅಲ್ಪಸಂಖ್ಯಾತರ ಒಂದು ಪ್ರತಿನಿಧಿನೇ ಇದ್ದರು, ಅವರು ರಿಜ್ವಾನ್ ಅರ್ಷದ್. ಅವ್ರಿಗೂ ಸಹ ಕಡಿಮೆ ಮತಗಳು ಬಂದಿತ್ತು. ಅಂದರೆ ಒಂದು ಅಂತರ ಏನಿತ್ತು ಅದು ಅಷ್ಟು ಡಿಫ್ರೆನ್ಸ್ ಇರಲಿಲ್ಲ 2014 ಕಂಪೇರ್ ಮಾಡಿದ್ರೆ. ಸೊ 2014 1 ಲಕ್ಷಕ್ಕೂ ಹೆಚ್ಚು ಓಟಲ್ಲಿ PC ಮೋಹನ್ ಗೆಲ್ತಾರೆ. ಅದೇ 2019 ಅಂತರ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದು ಎಲ್ಲೋ ಒಂದು ಕಡೆ ಅಲಾರಂ PC ಮೋಹನ್ ಇತ್ತು. ಈ ಬಾರಿ ಇನ್ನಷ್ಟು ಪೋಲರೈಸ್ ಆಗಿ ಮತ್ತೆ ಅಹಿಂದ ಮತಗಳು ಏನಾದರೂ ಮನ್ಸೂರ್ ಖಾನ್ ಅವ್ರಿಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ PC ಮೋಹನ್ಗೆ ಹಿನ್ನಡೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಇನ್ನು ಬಿಜೆಪಿ ಟಿಕೆಟ್ ಕೊಡೋ ಸಂದರ್ಭದಲ್ಲೂ ಕೂಡ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂತಹ PC ಮೋಹನ್ ಅವರಿಗೆ ಟಿಕೆಟ್ ಕೊಟ್ಟಾಗ ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಅಂದರೆ ಟಿಕೆಟ್ಗೋಸ್ಕರ ಬೇರೆಯ ಪೈಪೋಟಿ ಇರಲಿಲ್ಲ. ಕಾಂಗ್ರೆಸ್ನಲ್ಲಿ ಅಂತ ಬಂದಾಗ ರಿಜ್ವಾನ್ ಅರ್ಷದ್ ಅಂತೇಳಿ ಪ್ರಾರಂಭದಲ್ಲಿ ಅಂತ ಅಂದುಕೊಂಡ್ರು, ಬೇರೆ ಬೇರೆಯವರ ಹೆಸರು ಕೇಳಿಬಂತು. ಆಮೇಲೆ ಮನ್ಸೂರ್ ಅಲಿ ಖಾನ್ ಅವರು ಟಿಕೆಟ್ ಕೊಟ್ಟರು. ಬಟ್ ಆದರೆ ಅಲ್ಪಸಂಖ್ಯಾತ ಮತಗಳು ಹೆಚ್ಚಿನದಾಗಿ ಇರೋದಕ್ಕೂ ಕೂಡ ಒಂದಷ್ಟು ಕ್ರಿಶ್ಚಿಯನ್ ನಾಯಕರು ಕೂಡ ಬಂದು ನಮ್ಮ ಒಂದು ಪ್ರತಿನಿಧಿಗೆ ಕೊಡಬಹುದಾಗಿತ್ತು ಅನ್ನೋ ಒಂದು ಸಣ್ಣ ಮಟ್ಟದ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಎರಡೂ ಇದರಲ್ಲೂ ಕೂಡ ಅಂತಹ ಭಾರೀ ಅಸಮಾಧಾನ ಏನಿಲ್ಲ. ಸೊ ಟಿಕೆಟ್ ತಗೊಂಡು ಈ PC ಮೋಹನ್ ಅವರಂತೂ ಚುನಾವಣೆಗೂ ಮೊದಲಿಂದಲೇ ಪ್ರಚಾರದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು. ಅಂದರೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ರು. ಸೊ ಟಿಕೆಟ್ ವಿಚಾರಕ್ಕೆ ಎರಡೂ ಒಂದು ಪಕ್ಷದ ಬಗ್ಗೆ ಹೇಳೋದಾದ್ರೆ, ಪ್ರಾರಂಭದಲ್ಲಿ ಅಂದರೆ 2023 ಎಂಡಿಂಗು ಮತ್ತು 2024 ಪ್ರಾರಂಭದಲ್ಲಿ ಒಂದಷ್ಟು ಚರ್ಚೆಗಳು BJPಯ ಒಂದು ಪಾಳ್ಯದಲ್ಲಿ ಒಂದಾಯಿತು. ಅದೇನು ಅಂತ ಹೇಳಿದ್ರೆ, ವಿದೇಶಾಂಗ ಸಚಿವರಾಗಿರುವಂಥ S ಜೈಶಂಕರ್ ಎಲ್ಲೋ ಒಂದು ಕಡೆ ಇಲ್ಲಿ ನಿಲ್ತಾರೆ ಅನ್ನೋದೊಂದು ರೂಮರ್ ಹಬ್ಬಿತ್ತು. ಆದರೆ ಅದು ಸುಳ್ಳಾಯಿತು. ಕೊನೆಗೆ PC ಮೋಹನ್ಗೆ ಟಿಕೆಟ್ ಗಟ್ಟಿ ಆಯಿತು. ಆದ್ರೂ ಇಲ್ಲಿ ಮನ್ಸೂರ್ ಖಾನ್ ಅವ್ರಿಗೆ ನಮಗೆ ಬಂದಿರೋವಂಥ ಮಾಹಿತಿ ಪ್ರಕಾರ ಅದೇ ಬೆಂಗಳೂರು ಉತ್ತರ ನಾವು ಅನಲೈಸ್ ಮಾಡೋಕ್ಕೆ ಹೋದರೆ, ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ನ ಕೇಳಿ ಪಡೆದವರು ರಾಜೇಗೌಡ ಆದರೆ ಇಲ್ಲಿ ಕಾಂಗ್ರೆಸ್ ಅವರು ಕೊಟ್ಟರು ಮನ್ಸೂರ್ ಖಾನ್ಗೆ. ಸೊ ಇದು ಎಲ್ಲೋ ಒಂದು ಕಡೆ ಮನ್ಸೂರ್ ಖಾನ್ ವಾಸ್ ನಾಟ್ ರೆಡಿ. ಯಾಕೆ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್ ಈ ಒಂದು ಎಲೆಕ್ಟ್ರಲ್ ಪಾಲಿಟಿಕ್ಸಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋವಂಥದ್ದು. ಸೊ ಫಸ್ಟ್ ಟೈಮ್ ಮಾಡಿರೋವಂಥ ಈ ಒಂದು ಪ್ರಯತ್ನದಲ್ಲಿ ಹಿಂದೆ ಒಂದಷ್ಟು
ಎಫರ್ಟ್ಸ್ ಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ ಮೊದಲೇಗಾಗಿ ಕ್ಷೇತ್ರ ಪರಿಚಯ ಬೇಕಾಗುತ್ತೆ. ಆ ಕ್ಷೇತ್ರದಲ್ಲಿ ಎಷ್ಟು ವಿಧಾನಸಭೆ ಇರುತ್ತೆ, ಅಲ್ಲಿ ಎಷ್ಟು ಮೀಟಿಂಗ್ಗಳು ಮಾಡಿದ್ದಾರೆ, ಮತ್ತು ಅಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್, ಯಾಕೆಂದರೆ ಅವ್ರು ಕಾಂಗ್ರೆಸ್ ಪ್ರತಿನಿಧಿ ಆಗಿರೋದ್ರಿಂದ ಅಲ್ಲಿರುವಂಥ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗಳಾಗಿರ್ಬೋದು, ಅಥವಾ ಸ್ಥಳೀಯ ಒಂದಷ್ಟು ಪ್ರಾಬ್ಲಮ್ಸ್ಗೆ ಅವರೊಂದು ಧ್ವನಿ ಕೊಡುವಂಥದ್ದಾಗಿರ್ಬೋದು, ಧ್ವನಿ ಏರಿಸೋದಾಗಿರ್ಬೋದು, ಇದು ಯಾವುದೂ ಕೂಡ ಅವ್ರು ಮಾಡಿರಲಿಲ್ಲ. ಕೇವಲ ಒಂದು ಚುನಾವಣೆ ವಿಷಯಕ್ಕೆ ಮಾತ್ರ ಅವರು ಎಂಟ್ರಿ ಕೊಟ್ಟಿರೋದು. ಎಲ್ಲೋ ಒಂದು ಕಡೆ ಅವ್ರಿಗೆ ಇದೊಂದು ಮೈನಸ್ ಆಗಬಹುದು ಅನ್ನೋದು ಒಂದಷ್ಟು ಚರ್ಚೆ ಇದೆ. ಯಾಕೆಂತ ಹೇಳಿದ್ರೆ ಅವ್ರು ಸ್ಟಾರ್ಟಿಂಗಿಂದನೂ ಅದೇ ಕ್ಷೇತ್ರದಲ್ಲಿ ಅವರು ಫೇಮಸ್ಸು ಅಥವಾ ಅವ್ರ ಜನಸಂಪರ್ಕ ಹೊಂದಿದ್ರೆ ಎಲ್ಲ ಒಂದು ಕಡೆ ಪ್ಲಸ್ ಆಗಿರೋವಂಥದ್ದು. ಓಕೆ, ನಾನು ಮಾತಾಡ್ತೀನಿ. ಎಸ್, ಒಂದಷ್ಟು ಕನೆಕ್ಟಿಂಗ್ ವಿಚಾರಗಳು ಕೂಡ ಇದೆ. ಅಂದರೆ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ, ಅಲ್ಲಿನ ಮತದಾರರ ನಾಡಿ ಮಿಡಿತವನ್ನು ಅರ್ಥಕೊಂಡು ಹೋಗಬೇಕಾಗತ್ತೆ ಇಬ್ಬರು ಅಭ್ಯರ್ಥಿಗಳು. ಸೊ PC ಮೋಹನ್ ಅವರಿಗೆ ಸತತವಾಗಿ ಗೆದ್ದು ಬಂದಿದ್ದಾರೆ ಅಂದ ತಕ್ಷಣ ಈ ಬಾರಿ ಕೂಡ ಗೆಲುವು ಅಷ್ಟು ಸುಲಭನಾ? ಇಲ್ಲ, ಒಂದಷ್ಟು ಚಾಲೆಂಜಸ್ ಅವ್ರಿಗೂ ಕೂಡ ಇದೆ. ಇನ್ನು ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಂತಹ ಮನ್ಸೂರ್ ಅಲಿ ಖಾನ್ ಅವ್ರಿಗೂ ಕೂಡ ಅಷ್ಟೇ ಚಾಲೆಂಜಸ್ ಇದೆ. ಬಹಳ ವಿಭಿನ್ನತೆಯನ್ನ ಹೊಂದಿರುವಂತಹ ಈ ಕ್ಷೇತ್ರದಲ್ಲಿ ಮತದಾರರ ನಾಡಿ ಮಿಡಿತ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಇಂತಹ ಸೆಟ್ ಆಫ್ ಪೀಪಲ್ ಮಾತ್ರ ಇದ್ದಾರೆ ಅಂತ ಹೇಳಕ್ಕಾಗಲ್ಲ, ಇಂತಹ ಜಾತಿಯವರೇ ಹೆಚ್ಚಾಗಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಆಯಾಮದಲ್ಲೂ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ರೀತಿಯಾಗಿ ಇಲ್ಲಿನ ಜನ ಇದ್ದಾರೆ. ಹಾಗಾದ್ರೆ ಇಲ್ಲಿನ ಜನತೆಗೆ, ಇಲ್ಲಿನ ಮತದಾರರಿಗೆ ಒಂದಿಷ್ಟು ಕನೆಕ್ಟಿಂಗ್ ವಿಚಾರಗಳಿದೆ. ಬೆಂಗಳೂರು ಕೇಂದ್ರ ಅಂತ ಬಂದಾಗ್ಲೇನೆ ನೋಡಿ, ಬೆಂಗಳೂರು ಉತ್ತರ ಬೇರೆ, ದಕ್ಷಿಣ ಬೇರೆ, ಅಲ್ಲಿ ಒಂದಷ್ಟು ನಿರ್ಣಾಯಕ ಅಂಶಗಳು ಒಂದು ರೀತಿಯ ಕಾಮನ್ ಆಗಿರುತ್ತೆ. ಬಟ್ ಕೇಂದ್ರ ಅಂತ ಬಂದಾಗ ಬೇರೆ ಬೇರೆ ವಲಯ, ಒಂದೊಂದು ಏರಿಯಾಕ್ಕೂ ಮತ್ತೊಂದು ಏರಿಯಾಕ್ಕೂ ಬಹಳ ಡಿಫರೆನ್ಸ್ ಇದೆ, ಬಹಳ ಮೇಜರ್ ಅಂಶಗಳು, ಎಫೆಕ್ಟ್ ಆಗುವಂತಹ ಅಂಶಗಳು. ಯಾಕಂತಂದ್ರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಏನಿದೆ, ಒಂದೊಂದು ಕ್ಷೇತ್ರವೂ ಕೂಡ ಇನ್ನೊಂದು ಕ್ಷೇತ್ರಕ್ಕಿಂತ ಭಿನ್ನ ಅಂತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಏನು ಸ್ಟ್ರಾಂಗೆಸ್ಟ್ ಮಿನಿಸ್ಟರ್ಗಳು ಕೂಡ ಇದ್ದೇ ಇರ್ತಾರೆ ಬೆಂಗಳೂರಿಗೆ ತಕ್ಕಂತೆ. ಸೊ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿ ಬಂದವರೇ ಬಹುತೇಕವಾಗಿ ಇರ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಹಾಗಾದ್ರೆ ಒಂದಷ್ಟು ಸಾಮಾಜಿಕ ಅಂಶಗಳು, ಮತದಾರರಿಗೆ ಕನೆಕ್ಟಿಂಗ್ ವಿಚಾರಗಳು ಅಂತಿದೆ. ಅದು ಏನು, ಯಾವ ಹಂತ, ಯಾವ ಆಯಾಮ, ಸೊ ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಕನೆಕ್ಟಿಂಗ್ ವಿಚಾರಗಳು ಮತದಾರರಿಗೆ ಏನಪ್ಪಾ ಅಂತಂದ್ರೆ, IT-BT ಬಹುರಾಷ್ಟ್ರೀಯ ಸಂಸ್ಥೆಗಳು ಹೆಚ್ಚಾಗಿವೆ. ಇಲ್ಲಿ IT-BT ಇದೆ, ಬಹುರಾಷ್ಟ್ರೀಯ ಸಂಸ್ಥೆಗಳು ಹೆಚ್ಚಾಗಿದೆ. ಇನ್ನು ಗಾರ್ಮೆಂಟ್ಸು, ಗುಡಿ ಕೈಗಾರಿಕೆ, ಅರೆ ಕೈಗಾರಿಕೆಗಳ ಪ್ರದೇಶ ಬೆಂಗಳೂರು ಸೆಂಟ್ರಲ್. ಏನು ಕುಡಿಯೋ ನೀರಿನ ವಿಷಯ, ಸ್ವಚ್ಛತೆ ವಿಷಯ, ಒಳಚರಂಡಿ ವಿಷಯ, ಸೌಕರ್ಯ ಕಲ್ಪಿಸಿಲ್ಲ ಅನ್ನೋ ವಿಷಯ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಬೆಂಗಳೂರಿನ ಜನತೆ, ಎಲ್ಲ ವರ್ಗದ ಜನತೆ ಕೂಡ ಇಲ್ಲ ಇದ್ದಾರೆ. IT-BTನೂ ನೋಡ್ಬೋದು, ಅದ್ರ ಜೊತೆಗೆ ಗಾರ್ಮೆಂಟ್ಸ್ಗೆ ಹೋಗೋರ್ನು ನೋಡ್ಬೋದು, ಎಲ್ಲ ರೀತಿಯಾದಂತಹ ಜನತೆಯನ್ನು ಕೂಡ ನಾವು ನೋಡ್ಬೋದು. ಇನ್ನು ನೈರ್ಮಲ್ಯ, ಆರೋಗ್ಯ ಕಾಪಾಡೋದೇ ಬಹು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಬೆಂಗಳೂರಿಗೆ ಇರೋದೇ ಈ ದೊಡ್ಡ ಸಮಸ್ಯೆ. ಅದರಲ್ಲೂ ಬೆಂಗಳೂರು ಸೆಂಟ್ರಲಲ್ಲಿ ನೈರ್ಮಲ್ಯ ಕಾಪಾಡೋದು, ಆರೋಗ್ಯ ಕಾಪಾಡೋದು, ಸ್ವಚ್ಛತೆಯನ್ನು ಕಾಪಾಡೋದು ಅದರಲ್ಲೂ ಇಂಪಾರ್ಟೆಂಟ್ ಆಗಿ. ಯಾಕಂದರೆ ಬೆಂಗಳೂರಿನ ಕಸದ ವಿಷಯ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿದ್ದನ್ನು ನಾವು ಗಮನಿಸಬಹುದು. ಇನ್ನು ಶ್ರೀಮಂತರು ಇದ್ದಾರೆ, ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಕೂಡ ಇದ್ದಾರೆ, ಕೂಲಿ ಕಾರ್ಮಿಕರು ಕೂಡ ಹೆಚ್ಚು ವಾಸ ಮಾಡುವಂತಹ ಕ್ಷೇತ್ರ ಬೆಂಗಳೂರು ಸೆಂಟ್ರಲ್. ಬಡ ಮಧ್ಯಮ ಉದ್ಯೋಗಕ್ಕಾಗಿ ವಲಸಿಗರೇ ಹೆಚ್ಚು. ಅಂದರೆ ಬೇರೆ ಬೇರೆ ಕಡೆಯಿಂದ ಬಂದು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಇಲ್ಲಿರುವಂತಹ ಜನ ಅತಿ ಹೆಚ್ಚು. ಒಂದು ಕಣ್ಣೋಡಿ ಎಲ್ಲ ಕಡೆಯಿಂದ ಯಾವ ಮಟ್ಟಿಗೆ ವೈವಿಧ್ಯತೆ ಅಂತಂದರೆ, ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದವರು ಹೆಚ್ಚಾಗಿ ಈ ಭಾಗದಲ್ಲಿ ಬೆಂಗಳೂರು ಸೆಂಟ್ರಲ್ ಇದ್ದಾರೆ, ತಮಿಳುನಾಡಿಂದ ಬಂದವರಿದ್ದಾರೆ, ಕಟ್ಟಡ ಕಾರ್ಮಿಕರು ವಾಸ ಮಾಡ್ತಾರೆ ಇಲ್ಲಿ ಬಂದು. ಇನ್ನು ಸಂಚಾರ ದಟ್ಟಣೆ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಅಂತ ಹೇಳ್ಬೋದು. ಸಂಚಾರ ದಟ್ಟಣೆ ಮುಕ್ತ ರಸ್ತೆಗಳೇ ಇಲ್ಲ. ಇಲ್ಲಿಂಥ ಏರಿಯಾದಲ್ಲಿ, ಇಂಥ ಕ್ಷೇತ್ರದಲ್ಲಿ ಟ್ರಾಫಿಕ್ ಇಲ್ಲಪ್ಪ ಅನ್ನಂಗಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಟ್ರಾಫಿಕ್ ಇದ್ದೇ ಇರುತ್ತೆ. ಹೆಚ್ಚು ದಟ್ಟಣೆಯ ರಸ್ತೆಗಳಿದೆ. ಮೆಟ್ರೋ ರೈಲಿನ ಸಂಪರ್ಕ, ಮೂಲ ಸೌಕರ್ಯಕ್ಕೆ ಆದ್ಯತೆ ಬೇಕಿದೆ ಇಲ್ಲಿ. ಇನ್ನೂ ಒಂದಷ್ಟು ಮೆಟ್ರೋ ಸೇವೆಗಳಾಗಿರಬಹುದು, ಮೂಲಭೂತ ಸೌಕರ್ಯಗಳಾಗಿರಬಹುದು, ಇದೆಲ್ಲವೂ ಕೂಡ ಬೇಕಾಗಿದೆ. ಇನ್ನು ಹೊಸ ಸ್ಲಮ್ಗಳ ನಿರ್ಮಾಣ, ಕೊಳಚೆ ಪ್ರದೇಶ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿಬಿಟ್ಟಿದೆ. ಅಪಾರ್ಟ್ಮೆಂಟ್ಗಳು, ವಸತಿ ಸೌಲಭ್ಯಕ್ಕೆ ಹೆಚ್ಚಿನ ಭೂ ಪ್ರದೇಶದ ಬಳಕೆ ಆಗಿದೆ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಈ ವಿಚಾರಗಳು ಕನೆಕ್ಟ್ ಆಗುತ್ತೆ ಮತದಾರರಿಗೆ. ಅಂದರೆ ಇಂಥ ಅಂಶಗಳ ಮೇಲೆ ಫೋಕಸ್ ಮಾಡಿದಾರಾ PC ಮೋಹನ್ ಅವರು, ಯಾವೆಲ್ಲ ಸೌಲಭ್ಯಗಳನ್ನು ತಂದಿದ್ದಾರೆ, ಇನ್ನು ಮುಂದೆ ಬರುವಂತಹ ಅಭ್ಯರ್ಥಿ ಏನು ಆಶ್ವಾಸನೆ ಕೊಡ್ತಾರೆ, ಅಂದರೆ BJP ಕಾಂಗ್ರೆಸ್ ಅಂತ ಬಂದಾಗ ಯಾರು ಹೆಚ್ಚಿನದಾಗಿ ಈ ಜನರಿಗೆ ಈ ಅಂಶಗಳ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗುತ್ತೆ. ಎಸ್ ಪ್ರಶೋಭ್, ಈಗ ಏನು ಅಂತಂದರೆ, ಒಂದು ಕಡೆ ಬೆಂಗಳೂರು ಸೆಂಟ್ರಲ್ ನಾನು ಈಗಾಗಲೇ ಹೇಳಿದೆ, ಎಲ್ಲ ವರ್ಗದ ಜನತೆ ಕೂಡ ಇದ್ದಾರೆ. ಬಡವರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಶ್ರೀಮಂತರಿದ್ದಾರೆ. ಆದರೆ ಇಲ್ಲಿ ಯಾವ ಅಂಶಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದೇ ಒಂಥರ ಕನ್ಫ್ಯೂಷನ್ ಅಂತ ಹೇಳ್ಬೋದು, ಅಥವಾ ಒಂದು ಹೈಲಿ ಚಾಲೆಂಜಿಂಗ್ ಅಂತ ಹೇಳ್ಬೋದು. ಏನು ಹೇಳ್ತೀರಿ?
ಸೊ ಈ ಒಂದು ವಿಷಯಗಳನ್ನ ನೋಡೋದಾದ್ರೆ ನಾನು ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ಟ್ರಾಫಿಕ್. ಯಾಕೆಂತ ಹೇಳಿದ್ರೆ ಬೆಂಗಳೂರು ಇಸ್ ನೋನ್ ಆಸ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಸೊ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು IT-BT ಕಂಪ್ನಿಗಳು, ಇಲ್ಲಿ ಇರುವಂಥ ಒಂದು ಕಂಪನೀಸ್ಗೆ ಹೋಗುವಂಥ ಎಂಪ್ಲಾಯೀಸ್. ಈಗ ನೀವು ಏನೇ ಹೇಳ್ಬೋದು, ವರ್ಕ್ ಫ್ರಮ್ ಹೋಮ್ ಅನ್ಬೋದು ಅಥವಾ ರಿಮೋಟ್ ವರ್ಕಿಂಗ್, ಆದ್ರೂ ಕೂಡ ಅಲ್ಲಿ ಹೋಗುವಂಥ ಜನಸಂಖ್ಯೆ ಅಥವಾ ಒಂದು ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಸೊ ಈ ಒಂದು ಕಾರಣಕ್ಕೆ ಸಂಚಾರ ಮುಕ್ತ ರಸ್ತೆ ಈವರೆಗೂ ಕೊಡೋಕ್ಕಾಗಿಲ್ಲ. ಟ್ರಾಫಿಕ್ ಪ್ರಾಬ್ಲಮ್ಗೆ ಇವ್ರಿಗೆ ಯಾವುದೇ ರೀತಿ ಸೊಲ್ಯೂಷನ್ ಕೊಡೋಕ್ಕಾಗ್ತಾ ಇಲ್ಲ. ಹೌದು, ಪ್ರಾಕ್ಟಿಕಲ್ ಆಗಿ ಇದು ಪಾಸಿಬಲ್ ಅಲ್ಲ. ಇದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದಾಗಿತ್ತು, ಇನ್ನಷ್ಟು ಮೆಟ್ರೋ ರೈಲ್ಗಳು ಸಂಪರ್ಕ ಆಗಿರ್ಬೋದು, ಸಬರ್ಬನ್ ಆಗಿರ್ಬೋದು, ಟೈರ್ 2 ಸಿಟೀಸ್ಗೆ. ಯಾಕೆಂತ ಹೇಳಿದ್ರೆ ಒಂದು MP ಒಂದು ಜವಾಬ್ದಾರಿ ಏನಾಗಿರುತ್ತೆ, ಕೇವಲ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಪಾಲಿಸಿ ಮೇಕಿಂಗ್ ಮತ್ತೆ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಇರಬೇಕು. ಇದು ಈ ಒಂದು ಕಾರಣದಿಂದ ಎಲ್ಲೋ ಒಂದು ಕಡೆ PC ಮೋಹನ್ ಅವರು ಪಾರ್ಲಿಮೆಂಟಲ್ಲಿ ಈ ಒಂದು ವಿಷಯದ ಬಗ್ಗೆ ಒಂದಷ್ಟು ಕ್ವಶನ್ಸ್ ರೈಸ್ ಮಾಡಿರೋದು, ಇದರದೆಲ್ಲ ಸಂಖ್ಯೆ ನೋಡ್ತಾ ಇದ್ದಾರೆ ತುಂಬಾ ಕಡಿಮೆ ಇದೆ. ಅದೇ ಇನ್ ಕಂಪ್ಯಾರಿಸನ್ ವಿತ್ ತೇಜಸ್ವಿ ಸೂರ್ಯ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸಾಕಷ್ಟು ವೋಕಲ್ ಆಗಿದ್ರು. ಏನು ಮಾಡ್ಬೋದು ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟಿನ ಒಂದು ಹೆಂಗೆ ಅದಕ್ಕೆ ರಿವೈವ್ ಮಾಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟಿನ ಮಹತ್ವ, ಇದ್ರ ಬಗ್ಗೆ ಎಲ್ಲ ಅವರು ವೋಕಲ್ ಆಗಿದ್ರು. ಮತ್ತೆ ಅಲ್ಲಿರುವಂಥ ಸ್ಥಳೀಯರ ಜೊತೆ ಮಾತಾಡ್ತಾ ಇದ್ರು. PC ಮೋಹನ್ ಇದು ಮಾಡಿದಾರಾ? ಇಲ್ಲ. ಸೊ ಇವೆಲ್ಲ ಒಂದಷ್ಟು ಅಲ್ಲಿರೋಂಥ IT-BT ಉದ್ಯೋಗಿಗಳಿಗೆ ಇವ್ರಿಗೆಲ್ಲ ಇದೆಲ್ಲ ಒಂದು ಕಡೆ ಮೈನಸ್ ಪಾಯಿಂಟ್ ಆಗುವಂಥ ಒಂದಷ್ಟು ಚಾನ್ಸಸ್ ಇದೆ. ಇದನ್ನ ಹೊರತುಪಡಿಸಿ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಅಥವಾ ಮುಖ್ಯವಾಗಿ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಇದೆ. ಎಕ್ಸಾಕ್ಟ್ಲಿ. ಆ ನೀರಿನ ಸಮಸ್ಯೆಗೆ ಈ ಒಂದು ನೀರಿನ ಸಮಸ್ಯೆಗೆ PC ಮೋಹನ್ ಏನ್ ಮಾಡಿದ್ದಾರೆ, ಅಥವಾ ಮಳೆ ಜಾಸ್ತಿ ಬಂದಂತ ಸಂದರ್ಭದಲ್ಲಿ ನಾವು ಪ್ರತಿ ಸತಿನೂ ಮಳೆ ಜಾಸ್ತಿ ಆಗಿದೆ, ಮಹದೇವಪುರ ಈ ಒಂದು ಸುತ್ತಮುತ್ತ ಏರಿಯಾಗಳಲ್ಲಿ ನೀರು ಜಾಸ್ತಿ ಆಗಿದೆ, ಅಲ್ಲಿ ಅಪಾರ್ಟ್ಮೆಂಟ್ ಒಳಗೆ ನೀರು, ಬೋಟಲ್ಲಿ ಹೋಗ್ತಾ ಇದ್ದಾರೆ, ಈ ತರ ನ್ಯೂಸ್ಗೆ ಅವ್ರು ಯಾವ ರೀತಿ ಒಂದು ಸ್ಪಂದನೆ ಮಾಡಿದ್ದಾರೆ, ಆ ಒಂದು ಕ್ಷೇತ್ರಕ್ಕೆ ಹೋಗಿ ಆನ್ ಗ್ರೌಂಡ್ ಆಗಿ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದು ಇನ್ನೂ ಸಹ ಕ್ವಶನ್ ಆಗಿ ಉಳಿದಿದೆ. ಅವ್ರು ಇದುವರೆಗೂ ಮಾಡಿರಬಹುದು, ಆದ್ರೆ ಅಷ್ಟು ಎಫೆಕ್ಟಿವ್ ಆಗಿ ಮಾಡಿದಾರಾ, ಇದು ಜನಸಾಮಾನ್ಯರಿಗೆ ಒಂದು ರೀಚ್ ಆಗುವಷ್ಟು ಕೆಲಸಗಳನ್ನ ಮಾಡಿದಾರಾ ಅನ್ನೋದು ಈವರೆಗೂ ಉತ್ತರ ಸಿಗ್ತಾ ಇಲ್ಲ. ಕರೆಕ್ಟ್. ಇದ್ರ ಜೊತೆಗೆ ಏನು ಅಂತಂದ್ರೆ ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ, ಹೌದು, ಈಗ ಆಲ್ರೆಡಿ PC ಮೋಹನ್ ಅವರು 3 ಬಾರಿ ಗೆದ್ದು ಬಂದಿದ್ದಾರೆ, ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಕಡೆಗಳಲ್ಲಿ ಗುರುತಿಸ್ಕೊಂಡಿಲ್ಲ, ಸ್ಥಳೀಯರ ಜೊತೆಗೆ ಇನ್ನೂ ಕೂಡ ಕನೆಕ್ಟಿಂಗು ಬಾಂಡಿಂಗ್ ಇಲ್ಲ ಅನ್ನೋದು. ಅದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಅಂತಲೂ ಬರೋದಾದ್ರೆ, ಈಗ ಮನ್ಸೂರ್ ಅಲಿ ಖಾನ್ ಅವರು ಹೊಸಬರು ಅನ್ನೋ ಕಾರಣಕ್ಕೆ ನಾವು ಪಕ್ಷವನ್ನ ತೆಗೆದುಕೊಂಡು ನೋಡೋದಾದ್ರೆ ಹೆಂಗೆ ಅಂತಂದ್ರೆ, ಇಲ್ಲೂ ಕೂಡ ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಬೆಂಗಳೂರು ಕೇಂದ್ರವನ್ನು ಎಲ್ಲೋ ಇತ್ತೀಚೆಗೆ ಬಂದ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಅವ್ರ ಬಡ್ಜೆಟ್ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹೋಗ್ತಾ ಇರೋದ್ರಿಂದ BBMPಗೆ ಅಂದ್ರೆ ಫಂಡ್ ಕೊಡೋಕ್ಕಾಗ್ತಿಲ್ಲ. ಬೆಂಗಳೂರು ಅಭಿವೃದ್ಧಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟೇ, ಬಟ್ ಎಷ್ಟರ ಮಟ್ಟಿಗೆ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ಜನ ಅದನ್ನು ಕೂಡ ಗಮನಿಸ್ತಾರೆ. ಏನ್ ಹೇಳ್ತೀರಿ ಅದಕ್ಕೆ? ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಒಂದ್ ಕಡೆ ಕೇವಲ ಒಂದು ಸ್ಲೋಗನ್ ಆಗಿ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂದಿದ ತಕ್ಷಣ ಇಡೀ ದೇಶ ತಿರುಗಿ ನೋಡುತ್ತೆ. ಇದು ವರ್ಲ್ಡ್ ಕ್ಯಾಪಿಟಲ್ ಸಿಟೀಸ್ ಅಲ್ಲಿ ಇದು ಒಂದು. ಆದ್ರೆ ಬೆಂಗಳೂರು ಸೆಂಟ್ರಲ್ ಅನ್ನೋ ಒಂದು ಪ್ರದೇಶನ ಇವರು ಯಾವುದೋ ಸುರಂಗ ಮಾರ್ಗದಲ್ಲಿ ಒಂದಷ್ಟು ರೋಡ್ ನಿರ್ಮಾಣ, ಇದೆಲ್ಲ ಎಷ್ಟು ಫೀಸಿಬಲ್ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ ಅಥವಾ ಯಾವುದೇ ರಾಜಕಾರಣಿ ಆಗಿರ್ಲಿ ಉತ್ತರ ಕೊಡಕ್ಕಾಗ್ತಾ ಇಲ್ಲ. ನೀವು ರೋಡ್ ಮಾಡಿದಷ್ಟು ಕಾರು, ಬೈಕು, ಟ್ಯಾಕ್ಸಿಗಳು ಜಾಸ್ತಿ ಆಗತ್ತೆ ಹೊರತು ಟ್ರಾಫಿಕ್ ಸಮಸ್ಯೆಗೆ ಇದು ಸೊಲ್ಯೂಷನ್ ಅಲ್ಲ. ಟ್ರಾಫಿಕ್ ಸಮಸ್ಯೆಗೆ ಸೊಲ್ಯೂಷನ್ ಬೇಕು ಅಂದ್ರೆ ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದೇ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಇವ್ರು ಎನ್ಕರೇಜ್ ಮಾಡಕ್ಕೆ ಅಥವಾ ಒಂದು ಉತ್ತೇಜನೆ ಕೊಡಕ್ಕೆ ಇವ್ರು ಏನ್ ಕ್ರಮ ಕೈಗೊಂಡಿದ್ದಾರೆ, ಅದು ಈವರೆಗೂ ಏನು ಕೈಗೊಂಡಿಲ್ಲ. ಮೆಟ್ರೋ ಆಗ್ತಾ ಇದೆ, ಅದು ಈ ಹಿಂದಿನ ಸರ್ಕಾರ ಇರ್ಬೋದು, ಅದ್ರ ಹಿಂದಿನ ಸರ್ಕಾರ ಆಗಿರ್ಬೋದು, 2006ರಿಂದ ಮೆಟ್ರೋ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆದ್ರೆ ಇನ್ನಷ್ಟು ಪವರ್ಫುಲ್ ಆಗಿ ಮೆಟ್ರೋ ಜೊತೆಗೆ ಒಂದು ಸಬ್ಬರ್ಬನ್ ರೈಲ್ವೇಸು ಅಥವಾ ಒಂದಷ್ಟು ಬಸ್ಸಸ್ ಜಾಸ್ತಿ ಮಾಡೋದಾಗ್ಲಿ, ಇದು ಯಾವುದಕ್ಕೂ ಒಂದು ಎನ್ಕರೇಜ್ಮೆಂಟು ಅಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇಲ್ಲ. ಇದು ಎಲ್ಲೋ ಒಂದು ಕಡೆ ವಲಸಿಗ ಕಾರ್ಮಿಕರಿಗೂ ಅಷ್ಟೇ, ಮತ್ತೆ ಅಲ್ಲಿರುವಂಥ ಹೆಚ್ಚಾಗಿ ನೀವು ಹೇಳ್ತಾ ಇದ್ರಿ ವಲಸಿಗ ಕಾರ್ಮಿಕರು ಅಲ್ಲಿ ಜಾಸ್ತಿ ಇದ್ದಾರೆ. ಸೊ ಸುತ್ತಮುತ್ತಲ ಒಂದು ಏರಿಯಾಗಳಲ್ಲಿ ಇರುವಂಥ ಮೈಗ್ರೆಂಟ್ ವರ್ಕರ್ಸ್ಗೆ ಅವ್ರು ರಿಲೇ ಮಾಡುವಂಥದ್ದು ಅಥವಾ ಅವ್ರು ನಂಬಿರೋವಂಥದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಮಾತ್ರ. ಸೊ ಅವ್ರಿಗೆ ಇದು ಎಷ್ಟು ರೀತಿ ಅವ್ರಿಗೆ ಯಾವ ಥರ ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದು ಈವರೆಗೂ ಉತ್ತರ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಎರಡೂ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಕಳೆದ ಸರ್ಕಾರ, ಈ ಸರ್ಕಾರ, ಎಲ್ಲ ಸರ್ಕಾರಗಳು ಸೇರಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಬೆಂಗಳೂರು ಕೇಂದ್ರಕ್ಕೆ ಯಾವುದೇ ರೀತಿಯ ಒಂದು ಕೊಡುಗೆ ಇಲ್ಲ ಅನ್ನೋದಂದ್ರೆ ತಪ್ಪೇ ಆಗಲ್ಲ. ಈ ಡಿಫ್ರೆನ್ಸ್ ಏನಿದೆ ಅಂದರೆ, ತೀರಾ ಬಡವರು ಅಂದರೆ ಸ್ಲಮ್ಗಳು ಇದ್ದಾವೆ, ಅಪಾರ್ಟ್ಮೆಂಟ್ಗಳು ಇದ್ದಾವೆ, IT-BT ಅವರು ಇದ್ದಾರೆ,
ಕಾರ್ಮಿಕರು ಕೂಡ ಇದ್ದಾರೆ, ಗಾರ್ಮೆಂಟ್ಸ್ಗಳಿಗೆ ಹೋಗೋರು ಕೂಡ ಇದ್ದಾರೆ. ಅಂದರೆ ಈ ಥರದ ವೈವಿಧ್ಯಮಯ ಜನತೆ ಅಂತ ಬಂದಾಗ ನಾವು ಯಾರಿಗೆ ಎಷ್ಟರ ಮಟ್ಟಿಗೆ ಒತ್ತು ಕೊಡ್ತೀವಿ ಅನ್ನೋದು. ಯಾಕಂದರೆ ಅಲ್ಲಿ ದೊಡ್ಡ ಚಾಲೆಂಜ್ ಆಗೋದೇ ನೈರ್ಮಲ್ಯ. ನೋಡಿ, ಈ ಅಪಾರ್ಟ್ಮೆಂಟ್ಗಳಲ್ಲಿ ಅವ್ರದ್ದೇ ಆದಂಥ ಒಂದು ಕಮ್ಯುನಿಟಿ ಇರುತ್ತೆ, ಮತ್ತೊಂದು ಇರುತ್ತೆ, ಅವ್ರು ಹೆಂಗೆ. ಬಟ್ ಈ ಸ್ಲಮ್ಗಳಲ್ಲಿ ಅಥವಾ ಸ್ವಚ್ಛತೆ ಅಂತ ಬಂದಾಗ, ಕಸದ ಸಮಸ್ಯೆ ಅಂತ ಬಂದಾಗ ಇದನ್ನ ಬಹಳ ಜವಾಬ್ದಾರಿಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ, ಮಾಡಬೇಕಾಗತ್ತೆ. ಬಟ್ ಎಷ್ಟೋ ಕಡೆಗಳಲ್ಲಿ ಇನ್ನು ಬೆಂಗಳೂರು ಸೆಂಟ್ರಲಲ್ಲಿ ಆ ನೈರ್ಮಲೀಕರಣವನ್ನು, ಆ ಸ್ವಚ್ಛತೆಯನ್ನು ಕಾಪಾಡೋದೇ ಒಂದು ಚಾಲೆಂಜಿಂಗ್ ಅನ್ನೋದಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಚಾಲೆಂಜ್ ಆಗ್ತಿದೆಯಾ ಅಥವಾ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ ಈ ವಿಚಾರಗಳನ್ನು ಅಂತ ಏನು ಹೇಳ್ತೀರಿ? ಸ್ವಚ್ಛ ಭಾರತ್ ಅಭಿಯಾನ್ ಆ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ಬಿಜೆಪಿಗೆ. ಸಾಕಷ್ಟು ಕಡೆ ಇದೇ ಸ್ವಚ್ಛ ಭಾರತ್ ಅಭಿಯಾನ್ ಸಾಕಷ್ಟು ಚೇಂಜಸ್ ತಂದಿದೆ. ಅದು ಇಂದೋರ್ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಅಲ್ಲಿರುವಂಥ ಲಕ್ನೋ ಆಗಿರ್ಬೋದು, ಇಲ್ಲೆಲ್ಲ ಸಾಕಷ್ಟು ಚೇಂಜಸ್ ಕಾಣಿಸಿದೆ. ಆದರೆ ಬೆಂಗಳೂರು ಕೇಂದ್ರ ಏನಿದೆ, ಇದು ಒಂದು ಸ್ಯಾಚುರೇಟೆಡ್ ಪಾಪ್ಯುಲೇಷನ್ ತಲುಪಿದೆ. ನಿಮಗೆ ಇನ್ನು ಇಲ್ಲಿ ಜನಸಂಖ್ಯೆ ಇನ್ನೂ ಸೇರ್ಸಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಪ್ರಾಕ್ಟಿಕಲಿ ಗೌರ್ಮೆಂಟ್ಗೂ ಸಹ ಇದೊಂದು ದೊಡ್ಡ ಚಾಲೆಂಜು. ಇದಕ್ಕೆ ಗೌರ್ಮೆಂಟ್ ಏನು ಮಾಡ್ಬೋದಾಗಿತ್ತು, ಟೈರ್ 2 ಸಿಟೀಸ್ನ ಎನ್ಕರೇಜ್ ಮಾಡೋದಾಗಿರ್ಬೋದು, ಅಥವಾ ಬಿಡದಿ, ಮೈಸೂರು, ಈ ಒಂದು ಬೆಂಗಳೂರು ಸುತ್ತಮುತ್ತಲಿನ ಒಂದಷ್ಟು ಊರುಗಳನ್ನ ಇಂಪ್ರೂವ್ ಮಾಡಿ ಅಲ್ಲಿ ಒಂದಷ್ಟು ಕಂಪ್ನೀಸ್ಗೆ ಒಂದು ಎನ್ಕರೇಜ್ ಕೊಡುವಂಥ ಒಂದು ಕೆಲಸ ಮಾಡ್ಬೋದಾಯಿತು. ಅದು ಮಾಡಿಲ್ಲ. ಈಗ ವಾಪಸ್ ಬೆಂಗಳೂರು ಕೇಂದ್ರಕ್ಕೆ ಬರೋದಾದರೆ, ಇದು ಮಾಡದೇ ಇರೋವಂಥ ಕಾರಣಕ್ಕೆ ಇಲ್ಲಿ ಪಾಪ್ಯುಲೇಷನ್ ಸ್ಯಾಚುರೇಟ್ ಆಗಿದೆ, ಕಸದ ಸಮಸ್ಯೆ ಜಾಸ್ತಿ ಆಗತ್ತೆ. ಮತ್ತು ಇದ್ರ ಜೊತೆಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಅದು ಒಳ್ಳೆ ರೋಡ್ ಇರ್ಬೋದು ಅಥವಾ ಇರೋವಂಥ ಹಾಸ್ಪಿಟಲ್ಸ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದಷ್ಟು ಕೇಂದ್ರ ಸರ್ಕಾರದ ಒಂದಷ್ಟು ಫ್ಲ್ಯಾಗ್ಶಿಪ್ ಹಾಸ್ಪಿಟಲ್ಸ್ ಇದೆ. ಅದು ನಿಮ್ಹಾನ್ಸ್ ಆಗಿರ್ಬೋದು ಅಥವಾ ಕಿದ್ವಾಯ್ ಆಗಿರ್ಬೋದು. ಇದು ಕೇವಲ ಒಂದೇ ಒಂದು ಬ್ರಾಂಚಲ್ಲಿದೆ. ಬೆಂಗಳೂರು ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿರುವಂಥ ನಗರ. ಇಲ್ಲಿ ನಿಮಗೆ ಹಾಸ್ಪಿಟಲ್ ಟೂರಿಸಮ್ ಅಥವಾ ಒಂದು ಮೆಡಿಕಲ್ ಟೂರಿಸಮ್ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಕೇವಲ ಒಂದು ನಿಮ್ಹಾನ್ಸ್ನ ಇಟ್ಕೊಂಡು ಅದರ ಒಂದು ಸಪ್ರೇಟ್ ಒಂದು ಕನ್ಸಲ್ಟಿಂಗ್ ಸೆಂಟರ್ ಮಾಡೋದಾಗಲಿ ಅಥವಾ ಕಿದ್ವಾಯ್ನ ಕೀಮೋಥೆರಪಿ ಸೆಂಟರ್ಸ್ನ ಬೇರೆ ಕಡೆ ಒಂದು ಸೆಟಪ್ ಮಾಡೋದಾಗಲಿ, ಈ ಥರ ಒಂದು ಅಭಿವೃದ್ಧಿ ಹೊಂದುವಂಥ ಅಥವಾ ಈ ಒಂದು ಡಿಸೆಂಟ್ರಲೈಸೇಷನ್ ಕೆಲಸಕ್ಕೆ MP ಆಗಿರ್ಬೋದು ಅಥವಾ ಅಲ್ಲಿನ ಸ್ಥಳೀಯ MLA ಆಗಿರ್ಬೋದು ಯಾರೂ ಕೂಡ ವಾಯ್ಸ್ ರೈಸ್ ಮಾಡ್ತಾ ಇಲ್ಲ. ಇವೆಲ್ಲ ಎಲ್ಲೋ ಒಂದು ಕಡೆ ಜನಸಾಮಾನ್ಯರು ಕೂಡ ಅದನ್ನ ಪ್ರಶ್ನೆ ಮಾಡುವಂತ ಟೈಮ್ ಈಗ ಬಂದಿದೆ. ಓಕೆ, ಎಸ್, ನಾನು ಮಾತಾಡ್ತೀನಿ ಮತ್ತಷ್ಟು ವಿಚಾರಗಳು. ಎಸ್ ವೀಕ್ಷಕರೇ, ಈಗ ನೋಡಿ, ಬೆಂಗಳೂರು ಸೆಂಟ್ರಲ್ ಅಂತಂದಿದ ತಕ್ಷಣ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಒಂದಷ್ಟು ಅಂಶಗಳನ್ನು ಪ್ರಚಾರದ ವಿಚಾರವಾಗಿ ತೆಗೆದುಕೊಂಡಿರೋದಂತೂ ಸುಳ್ಳಲ್ಲ. ಯಾಕಂದ್ರೆ ಇಲ್ಲಿ ಬಿಜೆಪಿ ಅಂತ ಅಂದಾಗ ಒನ್ಸ್ ಅಗೇನ್ ಅವರು ಮೋದಿ ವಿಚಾರ, ಮೋದಿ ಟ್ರಂಪ್ ಕಾರ್ಡ್ ಆಗಿರ್ಬೋದು, ಇಂತಹ ವಿಚಾರಗಳನ್ನೇ ಹೋಗ್ತಾ ಇದ್ದಾರೆ. ನೋಡಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಒಟ್ಟು 23,89,761 ಮತದಾರರನ್ನ ಹೊಂದಿದ್ದಾರೆ. ಅವುಗಳಲ್ಲಿ ಪುರುಷ ಮತದಾರರ ಸಂಖ್ಯೆ, ಮಹಿಳಾ ಮತದಾರರ ಸಂಖ್ಯೆಯನ್ನು ಕೂಡ ನಾವು ನೋಡ್ತಾ ಹೋಗೋಣ. ಜಾತಿವಾರು ಲೆಕ್ಕಾಚಾರ ಆಗಿರಬಹುದು, ಅನೇಕ ವಿಚಾರಗಳು ಇಲ್ಲಿ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗತ್ತೆ. ಇನ್ನು ಪುರುಷ ಮತದಾರರು ಅಂತ ಬಂದಾಗ 12,34,786 ಪುರುಷ ಮತದಾರರಿದ್ದಾರೆ. ಇನ್ನು ಮಹಿಳಾ ಮತದಾರರು ಅಂತ ಬಂದಾಗ 11,54,511 ಮತ್ತು ಇತರರು ಅಂತ ಬಂದಾಗ 464 ಇತರ ಮತದಾರರಿದ್ದಾರೆ. ಇನ್ನು ಈ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ಕೂಡ ನಾವು ನೋಡ್ತಾ ಹೋಗೋಣ. ಈಗ ಸದ್ಯದ ಒಟ್ಟು ವೋಟರ್ಸ್ ಏನಿದ್ದಾರೆ ಅಂತಂದ್ರೆ ಅದು 23,89,761. ಅದರಲ್ಲಿ ಮಹಿಳಾ ಮತದಾರರು, ಪುರುಷ ಮತದಾರರು ಮತ್ತು ಒಟ್ಟು ಮತಗಳನ್ನು ನಾವೇನು ನೋಡಿದ್ವಿ. ಇನ್ನು ಬಹಳ ಮೇಜರ್ಲಿ ಇಂಪ್ಯಾಕ್ಟ್ ಆಗುವ ಅಂಶ ಅಂತಂದ್ರೆ ಈಗ ನೆಕ್ಸ್ಟ್ ಜಾತಿ ಲೆಕ್ಕಾಚಾರ, ಜಾತಿವಾರು ಲೆಕ್ಕಾಚಾರ ಏನಪ್ಪ ನೋಡಿ. ಕ್ಷೇತ್ರದಲ್ಲಿ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇದೆ, 17.5%. SC ಮತ್ತು ST ಮತಗಳು 18% ಮತ್ತು ಕ್ರಿಶ್ಚಿಯನ್ನರು 4.4%. ಕ್ಷೇತ್ರದಲ್ಲಿ ಸುಮಾರು 5 ಲಕ್ಷ ತಮಿಳು ಭಾಷಿಕರಿದ್ದಾರೆ, ಸುಮಾರು 4 ಲಕ್ಷ ಮುಸ್ಲಿಂ ಸಮುದಾಯ ಹಾಗೂ ಸರಿಸುಮಾರು 2 ಲಕ್ಷ ಕ್ರಿಶ್ಚಿಯನ್ ಸಮುದಾಯದವರು ಇದ್ದಾರೆ. ಅದರ ಜೊತೆಗೆ ಮಾರ್ವಾಡಿಗಳು, ಗುಜರಾತಿ ಸಮುದಾಯದವರು ಗಣನೀಯ ಸಂಖ್ಯೆಯಲ್ಲಿದ್ದಾರೆ. 3.95% ಗ್ರಾಮೀಣ ಮತ್ತು 96.5% ನಗರ ಜನಸಂಖ್ಯೆ ಇದೆ. ಅಂದರೆ ಗ್ರಾಮೀಣ ಮತ್ತು ನಗರ ಎರಡೂ ಕೂಡ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅಲ್ಪಸಂಖ್ಯಾತ ಮತದಾರರ ಪ್ರಾಬಲ್ಯ ಇದೆ ಇಲ್ಲಿ. ಜೊತೆಗೆ ಭಾಷಾ ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. 6 ಲಕ್ಷ ತಮಿಳು ಜನ, 5 ಲಕ್ಷ ಮುಸ್ಲಿಮರು, ಸುಮಾರು 2 ಲಕ್ಷ ಕ್ರೈಸ್ತರಿದ್ದಾರೆ. ಇನ್ನು ಬಲ್ಜಿಗ, ಗೊಲ್ಲ, ಕುರುಬ, ತಿಗಳ, ವಿಶ್ವಕರ್ಮ, ಮಡಿವಾಳ, ಕಮ್ಮ ಇತ್ಯಾದಿ ಹಿಂದುಳಿದ ವರ್ಗದವರು ಸುಮಾರು 6 ಲಕ್ಷ ಜನರಿದ್ದಾರೆ. ವಿಶೇಷವಾಗಿ ಚಿಕ್ಕಪೇಟೆ ಮತ್ತು ಗಾಂಧಿನಗರ ಉಪನಗರಗಳ ಸುತ್ತಲೂ ಕೂಡ ಶಿವಾಜಿನಗರ, ಹಲ್ಸೂರು, ಗಾಂಧಿನಗರ, ಶೇಷಾದ್ರಿಪುರಂನ ಉಪನಗರಗಳ ಸುತ್ತ ತಮಿಳು ಜನಸಂಖ್ಯೆ ಕೇಂದ್ರೀಕೃತವಾಗಿದೆ. ಇವು ಗೆಲ್ಲುವ ಅಭ್ಯರ್ಥಿಗೆ ಬಹಳ ನಿರ್ಣಾಯಕವಾದಂತಹ ಅಂಶಗಳನ್ನು ಇಲ್ಲಿ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವಿಚಾರಗಳು ಹಾಗಾದರೆ ಈ ಮತದಾರರ ಮೇಲೆ ಎಷ್ಟರ ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋದೇ ಈಗಿರುವಂತಹ ಅಂಶ.
ಸೊ ಇವತ್ತಿನ ಲೋಕ ಲೆಕ್ಕಾಚಾರದಲ್ಲಿ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ರಾಜಕೀಯ ವಿಶ್ಲೇಷಕರು ಮತ್ತು ರಾಜಕೀಯ ಚಿಂತಕರಾದಂತಹ ಸಮೀವುಲ್ಲಾ ಸರ್ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಸೆಂಟ್ರಲ್ ನಾವು ಹೇಳ್ತೀವಿ, ಮಿನಿ ಇಂಡಿಯಾ ಅಂತೀವಿ ಬೆಂಗಳೂರು ಸೆಂಟ್ರಲ್ನ. ಅಂದರೆ ಇಲ್ಲಿ ಎಲ್ಲ ಥರದ ಭಾಷೆ, ಎಲ್ಲ ಥರದ ಜನಾಂಗ, ಜಾತಿ, ಸಮುದಾಯ, ಬಡವ ಬಲ್ಲಿದ ಎಲ್ಲರೂ ಕೂಡ ಕಾಣಸಿಗುವಂತಹ ಕ್ಷೇತ್ರ ಅಂತಂದರೆ ಅದು ಬೆಂಗಳೂರು ಸೆಂಟ್ರಲ್. 2008 ನಂತರ ಕ್ಷೇತ್ರ ಪುನರ್ ವಿಂಗಡಣೆ ಆದಮೇಲೆ 9, 14, 19 ಕಂಟಿನ್ಯೂಸ್ ಆಗಿ ಬಿಜೆಪಿ ಪ್ರಾಬಲ್ಯ ಇದೆ. ಬಟ್ ವೋಟ್ ಶೇರಿಂಗ್ ಅಂತ ಬಂದಾಗ ಒಂದಷ್ಟು ಡಿಫರೆನ್ಸಸ್ ಅನ್ನ ನಾವು ಕಂಡುಕೊಂಡು ಬರ್ಬೋದು. ಬಟ್ ಈ ಬಾರಿ ಒಂದು ನೇರ ಪೈಪೋಟಿ ಅಂತೂ ಇದೆ. ದಟ್ ಇಸ್ ಬಿಕಾಸ್ ಆಫ್ ಗ್ಯಾರಂಟಿ ಯೋಜನೆ ಅಂತ ಹೇಳ್ಬೋದು. ಅಲ್ಪಸಂಖ್ಯಾತರ ಮತಗಳನ್ನ ಕಾನ್ಸಂಟ್ರೇಟ್ ಮಾಡಿದೆ ಕಾಂಗ್ರೆಸ್ ಅಂತ. ಮೊದಲೇದಾಗಿ ಏನು ಹೇಳ್ತೀರಿ ಸರ್? ಒಂದು 5 ಕಾಂಗ್ರೆಸ್ ಇದೆ, 3 ಬಿಜೆಪಿ ಇದೆ. ಇದು ಮೇಲ್ನೋಟಕ್ಕೆ ಇದರ ಸ್ಟ್ರಕ್ಚರು, ಜಾತಿವಾದ ಸ್ಟ್ರಕ್ಚರು ಅಥವಾ ಧರ್ಮದ ಸ್ಟ್ರಕ್ಚರ್ ನೋಡಿದಾಗ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ ಪರ ಇರುವಂತಹ ಕ್ಷೇತ್ರ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ. ನೀವು ನೋಡಿ ಅಸೆಂಬ್ಲಿ ಈ ಬಾರಿಯ ಈಕ್ವೇಷನ್ ನಡೀತಿರೋದೇ ಅಸೆಂಬ್ಲಿ ವೋಟ್ಗಳನ್ನ ಪಾರ್ಲಿಮೆಂಟಿಗೆ ಕನ್ವರ್ಟ್ ಮಾಡುವ ಸ್ಟ್ರಾಟಜಿ. ನೀವು ಅಸೆಂಬ್ಲಿ ವೋಟ್ಗಳು ತಗೊಂಡಾಗ ಕಾಂಗ್ರೆಸ್ಸಿಗೆ 3,76,000 ವೋಟ್ಸ್ ಲಾಸ್ಟ್. ಬಿಜೆಪಿಗೆ 3,09,000. ಕಾಂಗ್ರೆಸ್ ಬಿಜೆಪಿಗಿಂತ 76,000 ಮುಂದಿದೆ. ವಿಧಾನಸಭೆಗೂ ಆವರೇಜ್ ಅಲ್ಲ, ಕರಾರುವಕ್ಕಾಗಿ ಹೇಳ್ತಿದ್ದೀನಿ. 3,76,475, 3,09,580 ಬಿಜೆಪಿ. ಬಟ್ ಪಾರ್ಲಿಮೆಂಟ್ ರಿಸಲ್ಟ್ ಬಂದಾಗ 76,000 ಬಿಜೆಪಿ ಲೀಡ್ ಬರುತ್ತೆ. ಅಂದ್ರೆ ಸರಿ ಸುಮಾರು 70,000 ರಿಂದ 80,000 ಅಥವಾ 1,00,000 ವೋಟು ಆ ಕಡೆಗೆ ಶಿಫ್ಟ್ ಆಗುತ್ತೆ. ಇದು ಯಾವ ಕಾನ್ಸೆಪ್ಟ್ ಇದು ಸೊ ಈ ಶಿಫ್ಟ್ ಆಗೋ ವೋಟ್ಸ್ ಅನ್ನ ನೀವು ಗ್ಯಾರಂಟಿ ಯೋಜನೆಗಳ ಮೂಲಕ, ಯಾಕೆಂದ್ರೆ ಇದರಲ್ಲಿ ಈ ಕ್ಷೇತ್ರದ ಸ್ಟ್ರಕ್ಚರ್ ನೋಡಿದ್ರೆ ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆ ಜಾಸ್ತಿ ಇದೆ. ಎಕ್ಸಾಕ್ಟ್ಲಿ. ಕೊಳಗೇರಿಗಳು, ಕೊಳಚೆ ಪ್ರದೇಶ ಜಾಸ್ತಿ ಇರುವಂತಹ ಏರಿಯಾ, ಆಮೇಲೆ ಲೋಯರ್ ಮಿಡ್ಲ್ ಕ್ಲಾಸು, ಆಮೇಲೆ ತಮಿಳ್ ಸ್ಪೀಕಿಂಗ್ ಪಾಪ್ಯುಲೇಷನ್, ಆಯ್ತಾ. ಸೊ ಹೀಗಾಗಿ ನೀವು ಕಳೆದ ಬಾರಿನಲ್ಲಿ ಏನು ಅಂಥ ಬಿಗ್ ಮಾರ್ಜಿನ್ ಏನು ವಿನ್ ಆಗ್ತೇವೆ, 1,00,000 ಚಿಲ್ಲರೆ ಬಿಗ್ ಮಾರ್ಜಿನ್ ಇವ್ರ ವಿರುದ್ಧ, ರಿಜ್ವಾನ್ ಅರ್ಷದ್ ಅವ್ರ ವಿರುದ್ಧ. ಸೊ ಹೀಗಾಗಿ ಈ ಬಾರಿ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳು ಅಥವಾ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಅನ್ನ ಬ್ಯಾಕ್ ಮಾಡುವಂತ ಯೋಜನೆಗಳು ಇರಲಿಲ್ಲ. ಬಿಜೆಪಿ ಏನ್ ಮಾಡೋದು, ಅಲ್ಲಿ ಮುಸ್ಲಿಮ್ರಿಗೆ ಇವ್ರು ಕೊಡ್ಲೇಬೇಕು, ಬೇರೆ ಕಡೆ ಕೊಡೋದಕ್ಕೆ ಆಸ್ಪದ ಇಲ್ಲ, ಮುಸ್ಲಿಮ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಕ್ಷೇತ್ರನ ಮುಸ್ಲಿಮಲ್ಲಿ ಕೊಡ್ತಾರೆ. PC ಮೋಹನ್ ಅಥವಾ ಭಾರತೀಯ ಜನತಾ ಪಕ್ಷ ಪೋಲರೈಸ್ ಮಾಡೋದು. ಪ್ರತಿ ಸರಿನೂ ಅವರು ಮುಸ್ಲಿಂ ಕ್ಯಾಂಡಿಡೇಟ್ನಲ್ಲಿ ಹಾಕಿದರೆ ಹಿಂದೂ ವೋಟ್ಸ್ ಅನ್ನ ಪೋಲರೈಸ್ ಮಾಡೋದು. ನೀವು ತಮಿಳರಾಗಿರ್ಲಿ, ನೀವು ಬ್ಯಾಕ್ವರ್ಡ್ ಕಮ್ಯುನಿಟಿನರಾಗಿರ್ಲಿ, ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಕೆಲವರೂ ಕೂಡ ಬಿಜೆಪಿಗೆ ವೋಟನ್ನು ಹಾಕ್ತಾ ಇತ್ತು. ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಮುಸ್ಲಿಂ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕೆ. ಬಟ್ ಈ ಬಾರಿ ಇದರ ಗ್ಯಾರಂಟಿ ವೋಟ್ಗಳ ಒಂದು ಬ್ಲೆಂಡ್ ಇದೆ. ಅವು ಎಷ್ಟರ ಮಟ್ಟಿಗೆ ಶಿಫ್ಟ್ ಆಗ್ತವೆ ಅನ್ನೋದ್ರ ಮೇಲೆ ಈ ಚುನಾವಣೆಯ ಫಲಿತಾಂಶ ಮೇಲ್ನೋಟಕ್ಕೆ ನಿಂತಿದೆ ಅಂತ ಅನ್ಸುತ್ತೆ. ಜೊತೆಗೆ ನೋಡಿ ಬೆಂಗಳೂರು ಪ್ರಶೋಭ್ ನೋಡ್ತಾ ಇದ್ದೀವಿ. ಒಂದು ಕಡೆ ಇಲ್ಲಿ ಶಿಫ್ಟಿಂಗ್ ಅಂತ ಬಂದಾಗ 20-30,000 ಟಿಲ್ 50,000 ಇದ್ರೂ ಆಗಬಹುದೇನೋ. ಮೋರ್ ದ್ಯಾನ್ ಇದ್ದಾಗ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದು ಇದ್ದೇ ಇರುತ್ತೆ. ಅಷ್ಟು ಈಸಿನಾ ಅಂತ. ಸೊ ಕಂಪ್ಯಾರಿಟಿವ್ಲಿ ಜಾಸ್ತಿ ಹಾಕೊಂಡು ಬಂದಿದೆ ಅಂದರೆ ಡಿಫ್ರೆನ್ಸು. ಬಟ್ ಆದರೆ ಈ ಬಾರಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ಏನು ಹೇಳ್ತೀರಿ? ಸೊ ಪ್ರತಿ ಬಾರಿ ಈಗ ಸರ್ ಹೇಳ್ದಂಗೆ ಆ ಒಂದು ಮಿಸ್ಟೀರಿಯಸ್ ಆಗಿ ಒಂದು 70,000 ರಿಂದ 80,000 ವೋಟ್ಗಳು ಬಿಜೆಪಿಗೆ ವೋಟ್ ಪ್ಯಾಟರ್ನ್ ನೋಡ್ತಾ ಹೋದ್ರೆ ಪ್ರತಿ ಬಾರಿಯೂ ಕೇಂದ್ರದ ಒಂದು ಚುನಾವಣೆ ಆಗಿದ್ದಂತ ಒಂದು ಸಂದರ್ಭದಲ್ಲಿ ವೋಟಿಂಗ್ ಪ್ಯಾಟರ್ನ್ ಕರ್ನಾಟಕದ ಕಂಪ್ಲೀಟ್ ಶಿಫ್ಟ್ ಇರುತ್ತೆ. ಎಕ್ಸಾಕ್ಟ್ಲಿ. UPA ಟು ಪೀಕ್ ಇತ್ತು ಮನಮೋಹನ್ ಸಿಂಗ್ ಟೈಮ್. ಆ ಒಂದು ಟೈಮಲ್ಲೂ ಕೂಡ ಡಬಲ್ ಡಿಜಿಟೇ ಕೊಡ್ತಾರೆ ಕರ್ನಾಟಕ ಬಿಜೆಪಿಗೆ. ಸೊ ಈ ಒಂದು ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ ಈಗ ಅನೌನ್ಸ್ ಮಾಡಿರುವಂತ ಗ್ಯಾರಂಟಿಗಳಿಂದ ಈ ವೋಟಿಂಗ್ ಪ್ಯಾಟರ್ನ್ ಶಿಫ್ಟ್ ಆಗತ್ತಾ, ಅದೊಂದು ಪ್ರಶ್ನೆ ಇದೆ. ಇನ್ ಕೇಸ್ ಆಗಿಲ್ಲ ಅಂದ್ರೆ
ಮತ್ತೆ ಇದು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತಿ ಯಾಕೆ ಆಗ್ತಾ ಇಲ್ಲ ಅಂತ. ಇಷ್ಟು ಗ್ಯಾರಂಟಿಗಳು ಕೊಟ್ಟರು 5 ಗ್ಯಾರಂಟಿ, ಅದು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 40-50% ಜನಕ್ಕಾದ್ರೂ ಇದು ಎಫೆಕ್ಟಿವ್ ಆಗಿ ರೀಚ್ ಆಗ್ತಾ ಇಲ್ವಾ, ಅಷ್ಟು ಗ್ಯಾರಂಟಿಗಳು ರೀಚ್ ಆಗ್ತಿದೆ ಅಲ್ವಾ? ಅಂದ್ರೆ ರೀಚ್ ಆಗಿದೆ. ಲೋವರ್ ಮಿಡಲ್ ಕ್ಲಾಸ್ ಮತ್ತೆ ನಾನು ನಿನ್ನೆ ಮೊನ್ನೆ ಕೆಲವು ಕಡೆ ನಾನು ಹೋಗಿದ್ದೆ, ಅಲ್ಲಿ ನಾನು ಪ್ರತಿಕ್ರಿಯೆ ನೋಡಿದಾಗ ಅವು ಮತಗಳಾಗಿ ಕನ್ವರ್ಟ್ ಆಗೋ ಥರದಲ್ಲಿ ಎಷ್ಟು % ಆಗ್ತಾವ ಅನ್ನೋದ್ರ ಬಗ್ಗೆ ಹೇಳಕ್ಕಾಗಲ್ಲ. ಬಟ್ ರೀಚ್ ಆಗಿದೆ ಮತ್ತೆ ತಕ್ಕ ಮಟ್ಟಿಗೆ ಮತಗಳಾಗೂ ಕೂಡ ಕನ್ವರ್ಟ್ ಆಗುವ ಸೂಚನೆ ಕಾಣ್ತಾ ಇದೆ. ಬಟ್ ಇಲ್ಲಿ ಆ ಪೊಲರೈಸೇಷನ್ ಅನ್ನ ತಪ್ಪಿಸ್ಬೇಕು. ಕ್ಯಾಂಡಿಡೇಟು ಬಂದ PC ಮೋಹನ್ ಕ್ಷೇತ್ರದ ಜೊತೆ ಸಂಪರ್ಕದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಏನಂತ ಹೇಳ್ಕೊಳ್ಳೋ ಏನು ಕಾಣ್ತಾ ಇಲ್ಲ. ರಿಪೋರ್ಟ್ ಕಾರ್ಡ್ ಅಲ್ಲೇ ಇದೆಯಲ್ಲ. ಈಗ ಸಂಸತ್ ಡಿಬೇಟ್ ಅಲ್ಲಿ ನ್ಯಾಷನಲ್ ಆವರೇಜ್ ಹೇಳ್ತೀನಿ 46-47 ನ್ಯಾಷನಲ್ ಒಂದು MP ಡಿಬೇಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋವಂಥದ್ದು. ಅದೇ PC ಮೋಹನ್ ಕೇವಲ 9 ಡಿಬೇಟ್ಗಷ್ಟೇ ಪಾರ್ಟಿಸಿಪೇಟ್ ಮಾಡೋದು. ಒಂದು ಕೂಡ ಪ್ರೈವೇಟ್ ಬಿಲ್ನ ಮೂವ್ ಮಾಡಿಲ್ಲ. ಕ್ವಶನ್ಸ್ ಕೇಳಿರೋದು ಯಾವ ಥರ, ಈ ಪ್ರೆಸಿಡೆಂಟ್ ಸ್ಪೀಚ್ ಆದಮೇಲೆ ಆ ಒಂದು ಮೋಷನ್ಗೆ ಒಂದಷ್ಟು ಮಾತಾಡೋಕ್ಕೆ ಅವಕಾಶ ಬರುತ್ತಲ್ಲ, ಅದಕ್ಕೆ ಮಾತ್ರನೇ ಅವ್ರು ಮಾತಾಡೋದು ಹೊರತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಂತ ಒಂದು ರಿಮಾರ್ಕಬಲ್ ಕ್ವಶನ್ ಆಗಲಿ ಅಥವಾ ರಿಮಾರ್ಕಬಲ್ ಯೋಜನೆ ಆಗಲಿ ಇಲ್ಲಿ ತಂದಿರುವಂಥದ್ದು ಒಂದು ಇಲ್ಲ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆಮೇಲೆ ನಾನು ಕೆಲವು ಕಡೆ ಓಡಾಟವನ್ನು ಮಾಡಿದಾಗ ಆ ತಮಿಳರು ಬಂದು ಇಲ್ಲಿ ತಮಿಳ್ನಾಡಿಂದ ಬಂದು ಇಲ್ಲಿ ಬಾಂಬ್ ಹಾಕ್ತಾರೆ ಅಂತ ಸ್ಟೇಟ್ಮೆಂಟ್ ಇದೆಯಲ್ವಾ, ಅದನ್ನ ಕಾಂಗ್ರೆಸ್ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರಕ್ಕೆ ಮತ್ತೆ ಬೇರೆ ಬೇರೆ ಪಾರ್ಟಿಯವರು ಬಳಸ್ಕೋತಿರೋದು ನಾನು ಕೆಲವು ಕಡೆ ಓಡಾಡಿದಾಗ ತಮಿಳ್ ಜನಸಂಖ್ಯೆ ಹೆಚ್ಚಿರುವ ಪ್ರದೇಶದಲ್ಲಿ ಅದನ್ನ ಒಂದು ಅಸ್ತ್ರದ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಈಗ ಏನು ಅಂತಂದ್ರೆ ಕಾಂಗ್ರೆಸ್ನ ಕ್ಯಾಂಡಿಡೇಟು ಹೊಸಮುಖ, ಜೊತೆಗೆ ಅವರಿಗೆ ಅವರ ಹಿನ್ನೆಲೆ ಅವರ ತಂದೆ ಹಿರಿಯ ರಾಜಕಾರಣಿ, ರೆಹಮಾನ್ ಖಾನ್ ಅವರು ಹಿರಿಯ ರಾಜಕಾರಣಿ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಬ್ಯಾಕ್ಗ್ರೌಂಡು ಅವರಿಗಿದೆ. ಬಟ್ ಗಾಂಧಿನಗರ ಮತ್ತು ಕೆಲವು ಏರಿಯಾ ಲೋಕಸಭೆಗೆ ಬಂದಾಗ ಬಿಗ್ ಮಾರ್ಜಿನ್ ಅಲ್ಲಿ ಬಿಜೆಪಿ ಕೊಡ್ತಾರೆ. ಎಕ್ಸಾಕ್ಟ್ಲಿ ಸರ್. ಇದು ಏನು ಅಂತಂದ್ರೆ ಇಲ್ಲಿ ಗ್ಯಾರಂಟಿ ಓಕೆ, ಬಟ್ ಆದ್ರೆ ಇಲ್ಲಿ ಇನ್ನೊಂದಷ್ಟು ಅಂಶಗಳು ಏನು ಅಂತಂದ್ರೆ, ಒಂದು ನಾವೀಗಾಗಲೇ ಡಿಸ್ಕಸ್ ಮಾಡಿದ್ವಿ, ಒಂದು ಸ್ವಚ್ಛತೆ ವಿಚಾರ, ಕಸದ ವಿಚಾರ, ಕುಡಿಯೋ ನೀರಿನ ವಿಚಾರ, ಅದರಲ್ಲೂ ಮೇಜರ್ಲಿ ಟ್ರಾಫಿಕ್ ವಿಚಾರ, ಆಮೇಲೆ ಸ್ಲಮ್ಗಳನ್ನ ಒಂದು ಉನ್ನತ ಮಟ್ಟಕ್ಕೆ ಏರಿಸುವಂತಹ ವಿಚಾರ. ಅಂದ್ರೆ ಇಲ್ಲಿ 2 ಡಿಫ್ರೆಂಟ್ ಟೈಪ್ಸ್ ಆಫ್ ನಾವು ಪೀಪಲ್ ನೋಡ್ಬೋದು. ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಲಕ್ಸುರಿಯಸ್ ಲೈಫ್ ಅನ್ನ ಬಾಳೋರು, ಅಲ್ಲೇ ಸುತ್ತಮುತ್ತ ಇರುವಂತಹ ಕೊಳಗೇರಿ ನೋಡಿ, ಅಲ್ಲಿ ಸೆಂಟ್ರಲ್ ಒಂದು ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಐಷಾರಾಮಿ ಜೀವನ ನಡೆಸೋರು, ಪಕ್ಕದಲ್ಲೇ ಒಂದು ಸ್ಲಮ್ ಇರುತ್ತೆ. ಈ ಡಿಫ್ರೆನ್ಸ್ ಏನಿದೆ, ಇಬ್ಬರು ಮತದಾರನ ಸೆಳೆಯುವಂತಹ ಪ್ರಯತ್ನ, ಇದು ಯಾವ ತರ ಏನ್ ಹೇಳ್ತಾರೆ? ಇದು ಒಂದು ನಮ್ಮ ಸಿಸ್ಟಮ್ ಅಲ್ಲಿ ಅಂತಸ್ತುಗಳು ಹೇಗಿವೆ, ತಾರತಮ್ಯ ಹೇಗಾಗ್ತಿದೆ ಅನ್ನೋದ್ರ ಸಂಕೇತ. ನಮ್ಮ ಯೋಜನೆಗಳು ಯಾರಿಗೆ ರೀಚ್ ಆಗ್ತಿವೆ ಮತ್ತೆ ಯಾರಿಗೆ ರೀಚ್ ಆಗ್ತಿಲ್ಲ ಅನ್ನೋದ್ರ ಸಂಕೇತ. ನಮ್ಮ ಸಿಸ್ಟಮ್ಮು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಫೇಲ್ಯೂರ್ ಆಗ್ತಿದ್ದಾರೆ ಅನ್ನೋದ್ರ ಸಂಕೇತ. ಆ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗೆ ಅಟ್ಲೀಸ್ಟ್ ಆ ಜನರ ಸ್ವಾಭಿಮಾನವನ್ನ ಹಿಗ್ಗಿಸುವಂತ ಕೆಲಸ ಆಗಬೇಕು. ಅದು ಯಾವತ್ತೂ ಆಗ್ತಿಲ್ಲ. ಉತ್ತರದ ಕೇಂದ್ರ ಕ್ಷೇತ್ರ ಇದೆಯಲ್ಲ, ಅದು ಅಂಥದ್ದೊಂದು ಕ್ಷೇತ್ರ, ಅಲ್ಲಿ ಡೆವಲಪ್ಮೆಂಟಿಗೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಒಂದು ಹ್ಯೂಮನ್ ಡೆವಲಪ್ಮೆಂಟ್, ಮನುಷ್ಯನ ಬೇಸಿಕ್ ನೆಸೆಸಿಟಿಗಳಿಗೆ ಸಮಸ್ಯೆ ಇದೆ. ಸ್ಲಮ್ಗಳಲ್ಲಿ ಅಲ್ಲಂತೂ ನೀವು ಹೇಳಿದಾಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ನೀರಿನ ಸಮಸ್ಯೆಗಳಿವೆ. ಇದು ಯಾವತ್ತೂ ಯಾರೂ ಅಟೆಂಡ್ ಮಾಡಿಲ್ಲ. ಏನೋ ಲೋಕಲ್ MLAsಗಳು ಅವರ ಕ್ಷೇತ್ರದ ಮಟ್ಟಿಗೆ ಸಮಸ್ಯೆ ಇದ್ದಾಗ ಅವ್ರು ಅಟೆಂಡ್ ಮಾಡ್ಕೊಂಡು ಬಿಡ್ತಾರೆ ಹೊರತು MP-ಗಳಂತೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ MP-ಗಳ ಬಗ್ಗೆ, ಈ ಪ್ರೆಸೆಂಟ್ MP-ಗಳ ಬಗ್ಗೆ ಆ ಥರ ಒಪಿನಿಯನ್ ಇದೆ. ಜೊತೆಗೆ ಅವರು ಅವೈಲಬಲ್ ಇಲ್ಲ ಅನ್ನೋ ಥರದ್ದಿದೆ. ಸೀಮಿತವಾದ ಕಾಂಟ್ಯಾಕ್ಟ್ ಅಲ್ಲಿ ಅವರು ಸೀಮಿತವಾಗಿ, ಅವರು ಈಗ ಮೊನ್ನೆ ಅಲ್ಲಿ ಯಾವುದೋ ಚಿಕ್ಕಪೇಟೆನಲ್ಲಿ ಗಲಾಟೆ ಆಯ್ತಲ್ಲ, ಆ ಗಲಾಟೆ ಟೈಮಲ್ಲಿ ತನ್ನ ಅಸ್ತಿತ್ವವನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಜನರನ್ನ ಕರ್ಕೊಂಡ್ಬಂದು ಅದನ್ನ ಎಗೈನ್ ಅಲ್ಲೊಬ್ಬ ಮುಸ್ಲಿಂ ಕ್ಯಾಂಡಿಡೇಟ್ ನಿಲ್ಬೋದು ಅಂದ್ರೆ ಹಿಂದೂ ಮುಸ್ಲಿಂ ಪೊಲರೈಸೇಷನ್ಗೆ ಕೊನೆ ಗಂಟೆಯಲ್ಲಿ ಪ್ರಯತ್ನ ಪಟ್ಟಿದ್ದು ನಮಗೆ ಗೊತ್ತಾಗುತ್ತೆ. ಅಲ್ಲ, ಅನ್ಅಫಿಷಿಯಲ್ ಆಗಿ ಆ ಚಿಕ್ಕಪೇಟೆ ಗಲಾಟೆ ಎಲ್ಲೋ ಒಂದ್ ಕಡೆ ಬಿಜೆಪಿಯ ಒಂದು ಚುನಾವಣಾ ಪ್ರಚಾರದ್ದು ಸ್ಟಾರ್ಟ್ ಆಗೋದು, ಅದರಿಂದಾನೇ ಸ್ಟಾರ್ಟ್ ಮಾಡ್ಬಿಟ್ರು ಅವರು. ಹೌದು. ಈಗ ಈ ಕೋವಿಡ್ ನಂತರದಲ್ಲಿ ನಡೀತಾ ಇರುವಂತಹ ಮೊದಲ ಲೋಕಸಭಾ ಚುನಾವಣೆ ಇದು. ಯಾಕಂತಂದ್ರೆ ಈಗ 5 ವರ್ಷದಲ್ಲಿ, ಹೌದು, ಅದಾದ್ಮೇಲೆ ಬದಲಾವಣೆಗಳು ಅಂತ ಬಂದಾಗ
ಈ ಅಂಶಗಳು, ಯಾಕಂದರೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಪಾಪ ಬೇರೆ ಬೇರೆ ಕಡೆಯಿಂದ ಬಂದಂತಹ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದರು, ಬೇರೆ ಬೇರೆ ರಾಜ್ಯದಿಂದ, ಇದೇ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಮೂಲೆಗಳಿಂದ ಬಂದವರು. ಸೊ ಇವರನ್ನ ಅಲ್ಲಿ ಏನು ನೋಡ್ಕೊಂಡಿದ್ದು ಅಥವಾ ಭಾವಿಸಿದ್ದು ಎಲ್ಲೋ ಒಂದು ಕಡೆ ತುಂಬಾ ಕಷ್ಟ ಅನುಭವಿಸಿದ್ರು ಅನ್ನೋದು ಕೂಡ ಇದ್ದೇ ಇದೆ ಈಗಲೂ ಕೂಡ. ಅಂದರೆ ಈ ಏನು ಫ್ರೀ ಆದಂತಹ ಒಂದಷ್ಟು ಕಿಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇಲ್ಲಿ ಆ ಜನತೆಗೆ ಆ ಒಂದಷ್ಟು ಅಸಮಾಧಾನ ಕೂಡ ಇದೆ. MP ಅಲ್ಲಿ ಹೋದ್ರು ಆ ಟೈಮಲ್ಲಿ ಏನು ಮಾಡಿದ್ರು ಅಂತ. ನೀವು ಚಾಮರಾಜಪೇಟೆ ತಗೊಳ್ಳಿ, ನೀವು ಶಾಂತಿನಗರ ತಗೊಳ್ಳಿ, ನೀವು ಸರ್ವಜ್ಞ ನಗರ ತಗೊಳ್ಳಿ, ಗಾಂಧಿನಗರ ತಗೊಳ್ಳಿ, ಅಲ್ಲಿಯ ಶಾಸಕ ಮಹದೇವಪುರ ತಗೊಳ್ಳಿ, ಅಲ್ಲಿಯ ಶಾಸಕರು ಮಾಡಿದಂತಹ ಕೆಲಸಗಳಿವೆ ಅಲ್ಲ, ಯಾವ ಪಾರ್ಟಿನಾರು ಸೇರಿರ್ಲಿ, ನಾವು ಆ ಸಂದರ್ಭದಲ್ಲಿ ಜನರ ಜೊತೆ ನಿಂತವ್ರನ್ನ ನಾವು ಅವ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಲೇಬೇಕು. ಸಾವು ಬದುಕಿನ ನಡುವೆ ಜನ ಸೆಣಸಟ್ಟ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ ಅಟೆಂಡ್ ಮಾಡುವಂತಹ ಕನಿಕರ ಅಥವಾ ಹೃದಯನಾದ್ರೂ ಬೇಕಾಗುತ್ತೆ. ಬಿಜೆಪಿಯಿಂದ ಹಾಲಿ ಸಂಸದ PC ಮೋಹನ್ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಯನ್ನು ಎಳೆದಿದ್ದಾರೆ. ಕಾಂಗ್ರೆಸ್ನಿಂದ ಹೊಸ ಮುಖ ಮನ್ಸೂರ್ ಅಲಿ ಖಾನ್ ರನ್ನ ಈಗಾಗಲೇ ಏನು ಕಣಕ್ಕಿಳಿಸಿದ್ದಾರೆ. ಆದ್ರೆ ನಾವು ಹಿಂದಿರುವಂತಹ ಒಂದಷ್ಟು ಅಂಕಿಅಂಶಗಳನ್ನ, ಲೆಕ್ಕಾಚಾರವನ್ನ ನೋಡ್ಬೇಕಾಗತ್ತೆ. 2014ರ ಚುನಾವಣೆಯಿಂದ ಬಂದ್ಬೇಡ, ಇದೇ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೆ ಎಷ್ಟು ಮತ, ಯಾವ ಕಾರಣಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ನೋಡ್ತಾ ಹೋಗೋಣ. ನೋಡಿ, ಈಗಾಗಲೇ ಹಾಲಿ ಸಂಸದರಾದಂತಹ PC ಮೋಹನ್ ಅವರು ಏನು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಈಗಾಗಲೇ ಅನೇಕ ಅಂಶಗಳು ಇಲ್ಲಿ ನಿರ್ಣಾಯಕ ಅನ್ನೋ ರೀತಿಯಾಗಿದೆ. 2014ರ ಚುನಾವಣೆಯ ಹಿನ್ನೋಟ, PC ಮೋಹನ್ ಅಂದ್ರೆ ಬಿಜೆಪಿಯಿಂದ ಗೆಲುವು ಸಾಧಿಸಿದ್ರು. ಇವರು ಪಡೆದಂತಹ ಮತಗಳು 5,57,130, ಅಂದ್ರೆ ಒಟ್ಟಾರೆ ಶೇಕಡಾವಾರು 51.85% ಓಟನ್ನ ಇವರು ತೆಗೆದುಕೊಳ್ತಾರೆ. ಪಡೆದ ಮತಗಳು ಇನ್ನು ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ ಇಂದ ನಿಂತಿರ್ತಾರೆ, ಸೋಲನ್ನು ಅನುಭವಿಸ್ತಾರೆ. ಇವರು ಪಡೆದ ಮತಗಳು 4,19,630, ಅಂದ್ರೆ ಶೇಕಡ 39.5% ಮತಗಳನ್ನ ಪಡೆದುಕೊಂಡಿರ್ತಾರೆ. ಬಾಲಕೃಷ್ಣ ಅವರು ಆಪಿಂದ ಸ್ಪರ್ಧೆ ಮಾಡಿರ್ತಾರೆ, ಸೋಲ್ತಾರೆ. 39,869 ಮತಗಳಿರುತ್ತೆ. ಗೆಲುವಿನ ಅಂತರ ಅಂದ್ರೆ ಡಿಫರೆನ್ಸ್ 12%, 1,37,500 ಮತಗಳ ಅಂತರದಿಂದ PC ಮೋಹನ್ ಅವರು 2014ರ ಚುನಾವಣೆಯಲ್ಲಿ ಗೆಲ್ತಾರೆ. ಅದೇ ನಾವು 2019ರ ಚುನಾವಣೆ ವಿಚಾರಕ್ಕೆ ಬಂದ್ಬಿಡೋದಾದ್ರೆ, ಅಲ್ಲಿ ಒಂದು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ, PC ಮೋಹನ್ ಅವರು ಬಿಜೆಪಿಯಿಂದ ಗೆಲುವು ಸಾಧಿಸ್ತಾರೆ. ಒನ್ಸ್ ಅಗೇನ್ ಪಡೆದ ಮತಗಳು 6,02,853, ಅಂದ್ರೆ ಶೇಕಡ 50.35% ಮತಗಳನ್ನ ಪಡೆದುಕೊಳ್ತಾರೆ. ಅಂದ್ರೆ ಇಲ್ಲಿ ಒಂದು 50,000 ಮತಗಳು ಕಡಿಮೆ ಬರುತ್ತೆ ಈ ಬಾರಿ ಅಂತ ಹೇಳ್ಬೋದು PC ಮೋಹನ್ ಅವರಿಗೆ. ಸೊ ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇನ್ನು ರಿಜ್ವಾನ್ ಅರ್ಷದ್ ಅವರು ನೋಡೋದಾದ್ರೆ 6,02,853 PC ಮೋಹನ್ ಅವರು. ರಿಜ್ವಾನ್ ಅರ್ಷದ್ ಅವರು ಕಾಂಗ್ರೆಸ್ನಿಂದ ಸೋಲನ್ನು ಅನುಭವಿಸ್ತಾರೆ. 5,31,885, ಅಂದ್ರೆ ಶೇಕಡ 44.43. ಇನ್ನು ನಟ ಪ್ರಕಾಶ್ ರಾಜ್ ಪಕ್ಷೇತರಾಗಿ ನಿಂತಿರ್ತಾರೆ. ಅವರು 28,906 ಮತಗಳನ್ನ ಪಡೆದುಕೊಳ್ತಾರೆ. ಇನ್ನು PC ಮೋಹನ್ ಅವರ ಗೆಲುವಿನ ಅಂತರ 70,968, ಅಂದ್ರೆ ಕಳೆದ ಬಾರಿ 1,37,000 ಮತಗಳ ಅಂತರದಿಂದ ಗೆದ್ದವರು 2019ರಲ್ಲಿ 70,968 ಮತಗಳ ಅಂತರದಲ್ಲಿ, ಅಂದ್ರೆ 5.92, ಅಂದ್ರೆ ಹತ್ತಿರ ಒಂದು 6%, 12% ಇದ್ದಿದ್ರು 6% ಬರುತ್ತೆ ಡಿಫರೆನ್ಸ್. ಸೊ ಈ ಬಾರಿ ಏನಾಗುತ್ತೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸರ್, ಆ ಡಿಫರೆನ್ಸ್ ಏನು ನೋಡಿದ್ವಿ, 70,000. 12%ಇಂದ 6%ಗೆ ಬರೋಕೆ ಯಾವ ಅಂಶಗಳು ಇಲ್ಲಿ ಪರಿಣಾಮ ಬೀರಿದ್ದು ಹಾಗಾದ್ರೆ ಅಂತ ಒಂದು ನೋಡಿ, ಅಲ್ಲಿ ಕ್ಯಾಂಡಿಡೇಟು ರಿಜ್ವಾನು ಹೋದ ಎಲೆಕ್ಷನ್ ಅಲ್ಲೂ ನಿಲ್ತಾರೆ, ಈ ಎಲೆಕ್ಷನ್ ಎಸ್ಟಾಬ್ಲಿಷ್ ಆಗ್ತಾರೆ. ಆಮೇಲೆ ಹೋದ ಎಲೆಕ್ಷನ್ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಸೊ ಬಿಜೆಪಿಗೆ 11% ಜಾಸ್ತಿ ಬೀಳುತ್ತೆ, ಕಾಂಗ್ರೆಸ್ಗೂ 3% ಜಾಸ್ತಿ ಬೀಳುತ್ತೆ. ಆಗ ಗ್ಯಾಪ್ 1 ಲಕ್ಷ ಚಿಲ್ಲರೆ ಬರುತ್ತೆ. ಆದರೆ ಈಗ ಲಾಸ್ಟ್ 2019ರ ಎಲೆಕ್ಷನ್ ಅಲ್ಲಿ ಆ ಗ್ಯಾಪ್ ಕಡಿಮೆ, ಸುಮಾರು 9% ಇದ್ದಂತಹ ಗ್ಯಾಪು 6%ಗೆ 12%ಇಂದ 6%ಗೆ ಅದು ಕಡಿಮೆ ಆಗುತ್ತೆ. ಅಂತರನು ಕಡಿಮೆ ಆಗುತ್ತೆ. ಈ ಚುನಾವಣೆಯಲ್ಲೂ ಅಷ್ಟೇ. ಈ ಚುನಾವಣೆಯಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು. ಅಲ್ಲಿ ಕಾಂಗ್ರೆಸ್ಸಿನ ನಡುವೆ ಒಗ್ಗಟ್ಟಿಲ್ಲ. ಸಚಿವರುಗಳಿದ್ದಾರೆ, ಒಂದು ಜಮೀರ್ ಅಹಮದ್ ಅವರು, ಜಾರ್ಜ್ ಅವರು, ದಿನೇಶ್ ಗುಂಡೂರಾವ್ BDI ಚೇರ್ಮನ್ ಇದ್ದಾರೆ. ಹೀಗಾಗಿ ಈ ಡಿಫ್ರೆನ್ಸಸ್ ಅನ್ನ ಪಕ್ಕಕ್ಕೆ ಇಡಬೇಕು. ನನಗೆ ತಿಳಿದ ಮಟ್ಟಿಗೆ ಆ ಕ್ಷೇತ್ರ ಸಂಚಾರ ಮಾಡಿದಾಗ ಅಲ್ಲಿ ಕೆಲವು ಶಾಸಕರಿಂದ ಸರಿಯಾದ ಒಂದು ಬ್ಯಾಕಪ್ ಕ್ಯಾಂಡಿಡೇಟಿಗೆ ಸಿಗ್ತಾ ಇದೆ ಅಂತ ನನಗೆ ಅನ್ನಿಸ್ಲಿಲ್ಲ. ಹೀಗಾಗಿ ಅಲ್ಲಿ
ಪ್ರಚಾರಕ್ಕಾಗ್ಲಿ ಸೋಲು ಗೆಲುವಿಗಾಗ್ಲಿ ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಹೊಣೆಯನ್ನ ಮಾಡಿದೆ? ಎಸ್ ಎಕ್ಸಾಕ್ಟ್. ಹೊಣೆ ಯಾರಲ್ಲಿ? ಹೌದು. ಜವಾಬ್ದಾರಿ ಯಾರು? ಯಾರ್ದು? ಚುನಾವಣೆಯ ಯಾವ ಸಚಿವರು ಯಾವ ಸಚಿವರು ಚುನಾವಣೆಯ ಉಸ್ತುವಾರಿಯನ್ನ ಯಾರು ವಹಿಸ್ಕೊಂಡಿದ್ದಾರೆ? ಯಾಕೆ ಇಲ್ಲಿ ಪ್ರಾಪರ್ ಕೋಆರ್ಡಿನೇಷನ್ ಸ್ಪೀಡ್ ಅಪ್ ಆಗ್ತಾ ಇಲ್ಲ? ಅಥವಾ ಹೇಳ್ಕೋಬಹುದು ನಾವೆಲ್ಲ ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಎಲ್ಲ ಸರಿ ಇದೀವಿ ಅಂತ ಹೇಳ್ಕೋಬಹುದು. ನಾಮಪತ್ರ ಸಲ್ಲಿಕೆ ದಿನವೇ ಕಾಂಗ್ರೆಸ್ ಕ್ಯಾಂಡಿಡೇಟು ಅಷ್ಟಾಗಿ ಅದು ವ್ಯಕ್ತವಾಗುವ ರೀತಿಯಲ್ಲಿ ನಮಗೆ ಮೇಲ್ನೋಟ ಕಾಣಿಸ್ಕೊಂಡು ಹೀಗಿರ್ಬೇಕಾದ್ರೆ, ಅಥವಾ ಅಲ್ಲಿ ಇಂಟರ್ನಲ್ ಒಳೇಟುಗಳು ಯಾವ್ಯಾವ ಫ್ಯಾಕ್ಟರ್ನ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ಸೀರಿಯಸ್ ಸ್ವರೂಪದ್ದು ಅಥವಾ ಅದನ್ನ ಸಾರ್ಟ್ಔಟ್ ಮಾಡುವಂಥದ್ದು. ಸಾರ್ಟ್ಔಟ್ ಯಾವಾಗ ಮಾಡೋದು? ರಿಸಲ್ಟ್ ಬಂದ್ಮೇಲೆ ಮಾಡೋದಾ? ಎಕ್ಸಾಕ್ಟ್ಲಿ. ಸೊ ಈ ವಿಚಾರಗಳು ಈಗ ನಮ್ಮ ಕಣ್ಣಿಗೆ ಕಾಣ್ತಿರುವಂತಹ ವಿಚಾರಗಳು. ಅದು ಇಲ್ಲದೆ ಹೋದ್ರೆ, ಈ ತರದ ಗೊಂದಲಗಳನ್ನ ಸರಿಪಡಿಸ್ಕೊಂಡ್ರೆ, ಗ್ಯಾರಂಟಿ ಯೋಜನೆಗಳು ಮತಗಳಾಗಿ ಸರಿಸುಮಾರು ಕನ್ವರ್ಟ್ ಆದ್ರೆ, ಒಂದು 40,000-50,000 ಮತಗಳೇನಾದ್ರು ಕನ್ವರ್ಟ್ ಆಗುವ ರೇಂಜಿಗೆ ಏನಾದ್ರು ಬಂತು ಅಂದ್ರೆ, ಈ ಚುನಾವಣೆಯಲ್ಲಿ PC ಮೋಹನ್ ನೆಕ್ ಟು ನೆಕ್ ಹೋಗುವಂತಹ ಸಾಧ್ಯತೆಗಳೇ ನಮಗೆ ಇನ್ ಕೇಸ್ ಸೋತ್ರೆ ಅದು ಪಕ್ಷದ ಸಂಘಟನೆ ಅಥವಾ ಪಕ್ಷದ ಒಳೇಟಿನಿಂದನೇ ಅಂತ ಹೇಳ್ಬೋದಾ? ಮಟ್ಟಿಗಿನ ಓಕೆ ಪ್ರಶೋಭ್, ಅಂದ್ರೆ ಈಗ ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಂತ ಬಂದಾಗ, ಈಗ PC ಮೋಹನ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದಾರೆ, ಜನಕ್ಕೆಲ್ಲ ಗೊತ್ತಿದ್ದಾರೆ, ಮೂರು ಬಾರಿ ಸಂಸದರಾಗಿದ್ದಾರೆ. ಸೊ ಒಂದಷ್ಟು ಹೌದು ಯೋಜನೆಗಳನ್ನು ಕೂಡ, ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಒಂದಷ್ಟು ಸೆಟ್ ಬ್ಯಾಕ್ಗಳು ಕೂಡ ಇದೆ. ಬಟ್ ಮನ್ಸೂರ್ ಅಲಿ ಖಾನ್ ಅಂತ ಬಂದಾಗ ಜನತೆಗೆ, ಬೆಂಗಳೂರು ಸೆಂಟ್ರಲ್ ಜನತೆಗೆ ಎಷ್ಟು ಜನ ಗೊತ್ತು ಇವರು ಅಭ್ಯರ್ಥಿ, ಹೊಸ ಮುಖದ ಪ್ರಯೋಗ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ಅದಕ್ಕೇನು ಹೇಳ್ತೀರಿ? ಸರ್ ಹೇಳ್ದಂಗೆ ಸ್ಟಾಟಿಸ್ಟಿಕ್ಸ್ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ. 2014 ಹೌದು PC ಮೋಹನ್ ಗೆದ್ದಿದ್ರು, ಒಳ್ಳೆ ಅಂತರದಲ್ಲೇ ಗೆದ್ದಿದ್ರು. 2019 ಆ ಅಂತರ 50% ಕಡಿಮೆ ಆಗುತ್ತೆ. ಅದೇ ಅಭ್ಯರ್ಥಿನ ಈ ಒಂದು ಚುನಾವಣೆಗೆ ಹಾಕಿದ್ರೆ ಒಂದಷ್ಟು ಹೋಪ್ ಇನ್ನ ಎಕ್ಸ್ಟ್ರಾ ಆಗಿರೋದು. ರಾತ್ರೋರಾತ್ರಿ ಯಾವುದೋ ಒಂದು ಹೊಸ ಅಭ್ಯರ್ಥಿನ ತಗೊಂಡ್ ಬರೋದು, ಹಾಕೋದು. ಎಷ್ಟು ಪ್ರಚಾರಕ್ಕೆ ಎಷ್ಟು ಸಚಿವರು ಸಾಥ್ ಕೊಟ್ಟಿದ್ದಾರೆ? ಒಂದು ಕೂಡ ಕಾಂಗ್ರೆಸ್ನಿಂದ ಸಚಿವರು ಈವರೆಗೂ ಸಾಥ್ ಕೊಡ್ತಾ ಇಲ್ಲ. ಜೊತೆಗೆ ಕಾಂಗ್ರೆಸ್ಸಿನ ಅತಿ ದೊಡ್ಡ ಡ್ರಾಬ್ಯಾಕ್, ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಹೇಳ್ತಾರೆ, ಮತ್ತೆ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಹೇಳ್ತಾರೆ, ಕಾರ್ಯಕರ್ತರು ಮನೆಗೆ ಹೋಗಿ ವೋಟ್ ಕೇಳ್ತಾರ. ಇದೊಂಥರ ಲೇಡ್ ಬ್ಯಾಕ್ ಆಟಿಟ್ಯೂಡ್ ಕಾಂಗ್ರೆಸ್ ಅಲ್ಲಿ ಬಂದ್ಬಿಟ್ಟಿದೆ. ಅದೇ ಬಿಜೆಪಿ ಅದಕ್ಕೆ ಅದನ್ನ ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತ ಕರೀತಾರೆ. ಕಾರ್ಯಕರ್ತರು ಡಿಫ್ರೆನ್ಸಸ್ ಏನೇ ಇರಲಿ, 2 ವಾರದಿಂದ PC ಮೋಹನ್ ಒಂದು ಮೀಟಿಂಗ್ ಮಾಡ್ತಾರೆ CV ರಾಮನ್ ನಗರಲ್ಲಿ. ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾರೆ, ಈ ಒಂದು ಕ್ಷೇತ್ರಕ್ಕೆ ಏನ್ ಮಾಡಿದಿರಾ ಸರ್ ಅಂತಾರೆ. ಡಿಫ್ರೆನ್ಸಸ್ ಇದ್ರೂನು ಅದೇ ಕಾರ್ಯಕರ್ತರು ಹೋಗಿ ಮನೆಗೆ ವೋಟ್ ಕೇಳ್ತಾರೆ ಪಕ್ಷಕ್ಕೆ. ಕಾಂಗ್ರೆಸ್ ಇಂದ ಎಷ್ಟು ಜನ ಕೇಳಿದ್ದಾರೆ? ಆ ಒಂದು ಪಾರ್ಟಿ ಸ್ಟ್ರಕ್ಚರ್ ಅಲ್ಲಿ ಕಾರ್ಯಕರ್ತರಿಗೆ ಕೊಡುವಂತ ಆದ್ಯತೆ ಯಾವಾಗವರೆಗೂ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿವರೆಗೂ ಪಾರ್ಟಿ ಮೇಲ್ ಬರಕ್ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ. ಇನ್ನು ಖುದ್ದು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ ನನ್ನ ಪ್ರಕಾರ ಕಣಕ್ಕಿಳಿಬೇಕಿತ್ತು, ಈ ಕ್ಷೇತ್ರನ ಗೆಲ್ಸ್ಕೊಂಡು ಬರಬೇಕು. ಯಾಕಂದ್ರೆ ಬೆಂಗಳೂರು ಸೆಂಟ್ರಲ್ ಅಂತಂದ್ರೆ ಇಟ್ಸ್ ಹೈಲಿ ಡಿಮ್ಯಾಂಡ್, ಅಥವಾ ಇದು ಬೇಕೇ ಬೇಕು ಅನ್ನುವಂಥದ್ದು. ಒಂದ್ ಕಡೆ ರಾಜ್ಯದಲ್ಲಿ ಅಧಿಕಾರ ಇದ್ದಾಗ ಬೆಂಗಳೂರು ಸೆಂಟ್ರಲ್ ಇತ್ತು ಅಂತಂದ್ರೆ ಅದು ಒಂದು ವರ್ಚಸ್ಸೇ ಬೇರೆ ಆಗುತ್ತೆ. ಇವರೆಲ್ಲ ವೈಯಕ್ತಿಕವಾದಂತಹ ಆಸಕ್ತಿನೂ ಇಲ್ಲ, ಒಂದು ಕೊಂಚ ಮಟ್ಟಿಗೆ ಸಚಿವರು ಬಿಡಿ, ಖುದ್ದು CM ಮತ್ತೆ DCMಗೂ ಕೂಡ ಆ ಒಂದು ವೈಯಕ್ತಿಕ ಒಂದು ಆಸಕ್ತಿ ಇಲ್ಲವಾ, ಅಥವಾ ಯಾವ ಅಂಶಗಳು ಪುಲ್ ಬ್ಯಾಕ್ ಆಗ್ತಾ ಇದೆ? ಏನ್ ಹೇಳ್ತೀರಿ ಸರ್ ಅಂತಿಮವಾಗಿ? CM ಮತ್ತು DCM ಕೆಲವು ಕಡೆ ಕ್ಯಾಂಪೇನ್ ಮಾಡಿದ್ದಾರೆ, ಅವರು ತೀರಾ ದೂರ ಏನಿಲ್ಲ. ಕ್ಯಾಂಪೇನ್ ಮಾಡ್ದಲೇ ಇರೋರು ಸಚಿವರು ಮತ್ತು ಶಾಸಕರು. ಅದೇನು ಕೋಆರ್ಡಿನೇಷನ್ ನಮಗೆ ಅದು ಕಾಣ್ತಾ ಇಲ್ಲ. ಯಾಕೆಂದ್ರೆ CM DCM ಅವರ ಲಿಮಿಟೇಷನ್ ಅಲ್ಲಿ ಎಷ್ಟು ಕ್ಯಾಂಪೇನ್ ಮಾಡಬೇಕು ಅಷ್ಟು ಕ್ಯಾಂಪೇನ್ ಮಾಡಿದ್ದಾರೆ. ಆದ್ರೆ ಈ ಕೋಆರ್ಡಿನೇಷನ್ ಅನ್ನು ನಾವು ಕೂರಿಸ್ಬಿಟ್ಟು ಸರಿ ಮಾಡೋರು ಯಾರು? ಅದು ತುರ್ತಾಗಿ ಸರಿ ಮಾಡಲಿಲ್ಲ ಅಂತಂದ್ರೆ ಅದು ಕ್ಯಾಂಡಿಡೇಟಿಗೆ ಡ್ಯಾಮೇಜ್ ಆಗುತ್ತೆ. ಕರೆಕ್ಟ್. ಇನ್ನೊಂದು ಅಂಶ ಬಿಜೆಪಿ ಆಂಗಲ್ ಇಂದ ಏನು ಅಂತಂದ್ರೆ, PC ಮೋಹನ್ ಅವರು 3 ಬಾರಿ ಸಂಸದರಾಗಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಇದೇ 3 ಬಾರಿ ಸಂಸದರಾಗಿರೋ ಕಡೆ ದೊಡ್ಡ ಮಟ್ಟದ ಪೈಪೋಟಿ, ಟಿಕೆಟ್ ನನಗೆ ಅವ್ರಿಗೆ ಯಾಕೆ ಬದಲಾವಣೆ ಬಯಸಿ ಅಂತ. ಬಟ್ ಇಲ್ಲಿ ಬಿಜೆಪಿಯಲ್ಲಿ ಆ ಥರದ್ದು ಯಾವುದೇ ಪೈಪೋಟಿ ನಾವು ನೋಡಲಿಲ್ಲ. ಯಾಕಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ PC ಮೋಹನ್ ಅವರು ಕೂಡ ಒಂದು ಕಡೆ ಸಂಸದರಾಗಿಯೂ ಕೂಡ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅಂತಹ ಏನೋ ಭಿನ್ನಾಭಿಪ್ರಾಯ ಅಥವಾ ಟಿಕೆಟ್ಗಾಗಿ ಪೈಪೋಟಿ, ಆಕಾಂಕ್ಷೆ ಬೇರೆಯವರು ಮುಗಿಬಿದ್ದಿದ್ದು ಬಿಜೆಪಿಯಲ್ಲಿ ಕಾಣಿಸ್ಲಿಲ್ಲ. ಇದು ಯಾವ ಕಾರಣಕ್ಕೆ ಅಂತ? ಇದಕ್ಕೆ ನಿಜವಾದ ಕಾರಣ ಅವ್ರ ಸಂಪರ್ಕ. ಅವ್ರ ಟಿಕೆಟ್ ಹೋಗ್ಬೇಕಾಗಿತ್ತು. ಅವರು ಕೆಲವು ಪ್ರಭಾವಿ ನಾಯಕರ ಜೊತೆ ಅವರು ಹೆಚ್ಚು ಸ್ಟ್ರಾಂಗ್ ಆಗಿ ಐಡೆಂಟಿಫೈ ಆದವರು. ಅವರೀಗ ಮೋಸ್ಟ್ಲಿ ರಾಜಕೀಯದಿಂದ ಸ್ವಲ್ಪ ದೂರ ಸರಿದಿದ್ದಾರೆ, ಸಕ್ರಿಯ ರಾಜಕಾರಣದಿಂದ. ದೊಡ್ಡ ಉನ್ನತ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದಂತಹ ಒಬ್ಬ ಪ್ರಭಾವಿ ರಾಜಕಾರಣಿ ಅವರಿಗೆ ಗಾಡ್ ಫಾದರ್. ಕರ್ನಾಟಕದಲ್ಲೂ ಅವರು ರಾಜ್ಯಸಭೆಗೆ ಹೋಗಿದ್ರು. ಹೀಗಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿ ಹಂತದಲ್ಲೂ ಕೂಡ ಅವರು ವೆಂಕಯ್ಯ ನಾಯ್ಡು ಅವರಿಗೆ ಆತ್ಮೀಯರು, ಅವರು PC ಮೋಹನ್ ಅವರು. ಹೀಗಾಗಿ ಅವರು ಎಷ್ಟೋ ಸರಿ ಅವರಿಗೆ ಅನುಕೂಲಕರವಾದಂತಹ ವಾತಾವರಣ ಅಲ್ಲಿ ಉಂಟಾಗಿದೆ ಅಂತ ನನ್ನ
ಸೋರ್ಸಸ್ ಪ್ರಕಾರ ಆ ಥರ ಹೇಳುತ್ತೆ. ಹೀಗಾಗಿ ಹೋಗ್ಬೇಕಾಗಿದ್ದಂತಹ ಟಿಕೆಟ್ ಅನ್ನ ಅವ್ರು ಮತ್ತೆ ಹಿಡ್ಕೊಂಡ್ ಬಂದಿದ್ದಾರೆ ಅಂತ ಕೂಡ ನನ್ನ ಮಾಹಿತಿ ಇದೆ. ಆದ್ರಿಂದ ನೋಡ್ಬೇಕು ಅದು ಮುಂದೆ ರಿಸಲ್ಟ್. ಕಾದು ನೋಡೋಣ. ಏನು ಹೇಳ್ತೀರಿ ಅಂತಿಮವಾಗಿ ಪ್ರಶೋಭ? ಸರ್ ಹೇಳ್ದಂಗೆ ವೆಂಕಯ್ಯ ನಾಯ್ಡು ಅವರ ಶಿಷ್ಯ, ಇಲ್ಲಿ ಗುರು ಶಿಷ್ಯ ಪರಂಪರೆ ಈ ಬಿಜೆಪಿ ನಡೆಯುತ್ತೆ. ಅದೇ ಕಾಂಗ್ರೆಸ್ ಅಲ್ಲಿ ತಂದೆ ಮಕ್ಕಳ ಪರಂಪರೆ ಇನ್ನೂ ನಡೀತಾ ಇದೆ. ಇದೇ ಕಾಂಗ್ರೆಸ್ ಮೈನಸ್ ಆಗೋದು. ಎಂಡ್ ಆಫ್ ದ ಡೇ ರಿಸಲ್ಟ್ ಹೋಗೋಕೆ ವೋಟಿಂಗ್ ಇದಕ್ಕೆ ಹೋದಾಗ ಕಾರ್ಯಕರ್ತರಿಗೆ ಯಾವತ್ತು ಹುಮ್ಮಸ್ ಬರುತ್ತೆ? ಅಲ್ಲ, ಕಾರ್ಯಕರ್ತರಿಗೆ ಯಾವತ್ತು ಹುಮ್ಮಸ್ ಬರುತ್ತೆ? ನನ್ನ ಜೊತೆ ಇದ್ದಂತ ಒಬ್ಬ ಕಾರ್ಯಕರ್ತಂಗೆ ಟಿಕೆಟ್ ಕೊಟ್ಟು ಗೆಲ್ಸಿದ್ರೆ ನಾನ್ ಕೆಲಸ ಮಾಡ್ತೀನಿ. ಅವ್ರು ಯಾರೋ ಮಕ್ಕಳು ಕೊಟ್ರೆ ನಾನ್ ಯಾಕೆ ಕೆಲಸ ಮಾಡ್ಬೇಕು ಅಂತ ಹ್ಯೂಮನ್ ನೇಚರ್. ಎಕ್ಸಾಕ್ಟ್ಲಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ವಿಶ್ಲೇಷಣೆಗೋಸ್ಕರ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡ್ತಾ ಇದೀವಿ ಒಂದು ಕಡೆ ಬೆಂಗಳೂರು ಸೆಂಟ್ರಲ್ ಈ ಮಿನಿ ಇಂಡಿಯಾವನ್ನ ಗೆದ್ದು ಬೀಗೋರು ಯಾರು? ಮತ್ತೊಮ್ಮೆ ಹ್ಯಾಟ್ರಿಕ್ ಬಾರಿಸಿ ಆಲ್ರೆಡಿ ಗೆಲುವಿನ ನಗೆಯಲ್ಲಿರೋ ಹಾಲಿ ಸಂಸದರಾದಂತಹ PC ಮೋಹನ್ ಅವರಿಗೆ ಬೆಂಗಳೂರಿನ ಸೆಂಟ್ರಲ್ ಜನತೆ ಜೈ ಅಂತಾರ ಈ ಬಾರಿನೂ, ಅಥವಾ ಗ್ಯಾರಂಟಿ ಯೋಜನೆಗಳ ಹೆಚ್ಚು ಫಲಾನುಭವಿಗಳಿರುವಂತಹ ಬೆಂಗಳೂರು ಕೇಂದ್ರದ ಜನತೆ ನಾವು ಕಾಂಗ್ರೆಸ್ನ ಕೈ ಹಿಡಿತೀವಿ ಅಂತ ಮುಂದಾಗ್ತಾರ? ಮನ್ಸೂರ್ ಅಲಿ ಖಾನ್ ಅವರಿಗೆ ಚೊಚ್ಚಲ ವಿಜಯ ಮಾಲೆ ಸಿಗತ್ತಾ? ವಿಜಯಲಕ್ಷ್ಮಿ ಒಲಿತಾಳ? ಇದನ್ನ ತೀರ್ಮಾನ ಮಾಡೋರು ಅಲ್ಟಿಮೇಟ್ಲಿ ನೀವೇ. ಸೊ ಇದು ಕ್ಷೇತ್ರ ಪರಿಚಯ, ಕ್ಷೇತ್ರದ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಈ ಮೂಲಕ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಸೊ ಇನ್ನೇನಿದ್ರು ನಿಮ್ಮ ಕೆಲಸ ಯಾರನ್ನ ಆಯ್ಕೆ ಮಾಡಬೇಕು ಅಂತ. ಸೊ ಕಾದು ನೋಡೋಣ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಅಂತ. ಇದು ಇವತ್ತಿನ ಕ್ಷೇತ್ರ ಲೆಕ್ಕಾಚಾರ. ಮುಂದಿನ ಕ್ಷೇತ್ರ ಲೆಕ್ಕಾಚಾರದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕ್ಷೇತ್ರದ ಇನ್ಫಾರ್ಮೇಶನ್, ಇಂಚಿಂಚು ಮಾಹಿತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.